ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಯಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಯಮಾಂನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಜೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ನೆನೆಯ ದಿವಸ ನಾವು ರಾಯರ ಅಕ್ಷರಮಾಲಿಕಾ ಸ್ತೋತ್ರದಲ್ಲಿ ಅಕಾರದಿಂದ ಆರಂಭಿಸಿ ಋಕಾರದವರೆಗೆ ನಾವು ಗುರುಗಳ ದೇವರ ಚಿಂತನೆಯನ್ನು ಕೃಷ್ಣಾವಧೂತರು ತಿಳಿಸಿದ ರೀತಿಯಲ್ಲಿ ನಾವು ಪದ್ಯಗಳನ್ನು ಕೇಳ್ತಾ ಅದರ ಅರ್ಥ ಅನುಸಂಧಾನವನ್ನು ಮಾಡಿದ್ವಿ. ಈಗ ಮುಂದಿನ ಶ್ಲೋಕಗಳು, ಮುಂದಿನ ಅಕ್ಷರ ದೀರ್ಘವಾದ ಋ ಅಂತ ಶುರುವಾಗುವಂಥ ಶಬ್ದ, ಋಧಮ್ ಅಂತ ಶುರುವಾಗುತ್ತೆ. ಹಾಗೆ ಮುಂದೆ ಇನ್ನೊಂದು ಅಪರೂಪದ ಶ್ಲೋಕ, ಅಲ್ಲಿ ಮೊದಲನೇ ಶಬ್ದ ಏನು ಹಾಕ್ತಾರೆ ಅದು ಬಹಳ ಅಪರೂಪ, ಋ ಅಂತ ಒಂದು ಅಕ್ಷರ. ಇದು ಸಾಮಾನ್ಯವಾಗಿ ನಾವು ಕನ್ನಡದಲ್ಲೆಲ್ಲ ಬಳಸೋಂಥ ಲ ಲಾ ಲೀ ಲೀ ಋ ಅಂತೇನು ಹೇಳ್ತೀವಿ ಆ ಶಬ್ದ ಅಲ್ಲ. ಇದು ಅ ಆ ಅನ್ನೋ ಸ್ವರಾಕ್ಷರಗಳ ಸಾಲಿನಲ್ಲಿ ಸೇರುವಂಥ, ಸಂಸ್ಕೃತದಲ್ಲಿ ಮಾತ್ರ ಇರುವಂಥ ಅಪೂರ್ವ ಅಕ್ಷರ. ಈ ಅಕ್ಷರಗಳೆಲ್ಲ ಶ್ಲೋಕ ಸಿಗೋದು ತುಂಬ ಕಷ್ಟ, ಪದಗಳೇ ಸಿಗೋದು ಕಷ್ಟ. ಅಂಥದ್ರಲ್ಲಿ ಒಂದು ಅದ್ಭುತವಾದ ರಾಯರ ಚಿಂತನೆಯನ್ನು ನೀಡುವಂತಹ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ಕೃಷ್ಣಾವಧೂತರು. ಈಗ ಆ ಎರಡು ಪದ್ಯಗಳನ್ನು, 9 ಮತ್ತು 10ನೆಯ ಪದ್ಯಗಳನ್ನು ಕೇಳೋಣ. ನಂತರ ಅದರ ಅರ್ಥಾನುಸಂಧಾನಕ್ಕೆ ಬರೋಣ ಅಂತ ನಿವೇದನೆ ಮಾಡ್ತಾ ಇದ್ದೇನೆ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಋದ್ಧಂ ಯಶಸ್ತೆ ವಿಭಾತಿ ಪ್ರಕೃಷ್ಟಂ ಪ್ರಪನ್ನಾರ್ತಿಹಂತರ್ಮಹೋದಾರ ಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಕ್ಲೃಪ್ತಾತಿಭಕ್ತ ತೌಘಕಾಮ್ಯಾರ್ಥದಾತರ್ಭವಾಂಬೋಧಿಪಾರಂಗತ ಪ್ರಾಜ್ಞಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಈಗ ತಾನೇ ನಾವು 2 ಪದ್ಯಗಳನ್ನು ಕೇಳಿದ್ವಿ. ಸುಂದರವಾದ ಪದ್ಯಗಳನ್ನು ನಾವೀಗ ಗಾಯನದ ಮುಖಾಂತರ ಕೇಳಿದ್ವಿ. ಇಲ್ಲಿ ಮೊದಲನೇ ಪದ್ಯದಲ್ಲಿ ಬರುವಂಥ ವಿಷಯ ಇಷ್ಟು: ಶ್ರೀ ರಾಘವೇಂದ್ರಾರ್ಯ, ಶ್ರೀ ರಾಯರೇ, ಪೂಜ್ಯರೇ, ಪ್ರಭುಗಳೇ, ನಮ್ಮನ್ನು ರಕ್ಷಣೆ ಮಾಡಿ ಅಂತ ಪದೇ ಪದೇ ಆ 2 ಸಾಲು ಸಾಮಾನ್ಯವಾಗಿ ಕಾಮನ್ನಾಗಿ ಎಲ್ಲ ಶ್ಲೋಕಗಳಲ್ಲಿ ಅದು ಬರುವಂಥದ್ದು. ರಾಯರನ್ನು ಬೇಡಬೇಕಾಗಿದ್ದೇನು? ಒಂದು ಕಾಪಾಡಿ, ಅದು ಮುಖ್ಯ.
ನಮಗೆ ಕಾಪಾಡಿ ಅಂದರೆ ಅದು ಜ್ಞಾನವನ್ನು ನೀಡಿಯೋ, ನಮಗೆ ಜೀವನದಲ್ಲಿ ಯಾವುದರ ಅಪೇಕ್ಷೆ ಇರುತ್ತೋ ಆ ಅಪೇಕ್ಷೆಯನ್ನು ನಮಗೆ ಈಡೇರಿಸಿ ಅಂತ ರಾಯರ ಬಳಿ ಎಲ್ಲ ಲಿಸ್ಟ್ ಮಾಡಲಿಕ್ಕಾಗಲ್ಲ. ಕಾಪಾಡಿ ಅಂತ ಒಂದು ಶಬ್ದ ಹಾಕಿದರೆ ಸಾಕು, ಯಾವ್ಯಾವ ಥರ ಕಾಪಾಡಬೇಕೋ ಅದನ್ನೆಲ್ಲ ನೀಡಿ ನಮ್ಮನ್ನು ಕಾಪಾಡ್ತಾರೆ ರಾಯರು. ರುದ್ಧಂ ಯಶಸ್ತೆ ವಿಭಾತಿ ಪ್ರಕೃಷ್ಟಂ, ನಿಮ್ಮ ಯಶಸ್ಸು ಅದು ಜೋರಾಗಿದೆ ಅಂತ. ಯಶಸ್ಸು ಅಂದರೆ ಕೀರ್ತಿ. ರಾಯರ ಕೀರ್ತಿ ಎಷ್ಟು ಕಡೆ ಹಬ್ಬಿದೆ ನಮಗೆಲ್ಲ ಗೊತ್ತು. ಅಸಂಖ್ಯ ಭಕ್ತರು ಇಲ್ಲಿಯವರೆಗೂ ಅವರಿದ್ದಾಗಿನಿಂದ ಆರಂಭಿಸಿ ಇಲ್ಲಿಯವರೆಗೂ, ಅದು ಅವರಿದ್ದಾಗಿನಿಂದ ಅಂದರೆ ಅವರು ಪ್ರಹ್ಲಾದರಾಜರಿದ್ದಾಗಲೂ ಅಷ್ಟೇ ಅಸಂಖ್ಯವಾದ ಕೀರ್ತಿ, ಹಾಗೆ ರಾಯರಾಗಿ ಬಂದಾಗಲೂ ಅಷ್ಟೇ ಅದ್ಭುತವಾದ ಕೀರ್ತಿಯನ್ನು ಪಡೆದವರು. ಇಲ್ಲಿಯವರೆಗೂ ನಾವು ನೀವೆಲ್ಲ ಇಂದಿಗೂ ಕೂಡ ಅವತ್ತಿನ ಕಾಲದಲ್ಲಿ ಬಂದ ಗುರು ಸಾರ್ವಭೌಮರನ್ನು ಭಕ್ತಿ ಶ್ರದ್ಧೆಯಿಂದ ನೆನಪಿಸ್ಕೊಳ್ತಾ ಇದ್ದೀವಿ. ಅಂದರೆ ಅವರ ಕೀರ್ತಿ ಎಷ್ಟರವರೆಗೆ ಹಬ್ಬಿದೆ ಗಮನಿಸಿ. ರುದ್ಧಂ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಸಂಸ್ಕೃತದಲ್ಲಿ ವೃದ್ಧ ಅಂತಂದರೆ ವೃದ್ಧ ಅಲ್ಲ, ವೃದ್ಧ ಅಂದರೆ ಮುದುಕ ಅಂತ ಅರ್ಥ. ವೃದ್ಧ ಅಂದರೆ ಬೆಳೆಯೋದು, ಸಮೃದ್ಧಿ. ಅದರಲ್ಲಿ ರುದ್ಧಂ ಅಂತ ದೀರ್ಘವಾಗಿ ಹೇಳ್ತಾರೆ. ರುದ್ಧಂ ಅಂದರೆ ಅದು ಎಷ್ಟು ಸಮೃದ್ಧ ಅದು ನಿಮಗೆ ಗೊತ್ತಿದೆ, ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಯಶಸ್ಸು ಎಲ್ಲ ಕಡೆ ಪಸರಿಸಿದೆ ರಾಯರೇ. ಪ್ರಕೃಷ್ಟಂ, ಅದರಲ್ಲಿ ಒಂದೊಂದು ರೀತಿಯಲ್ಲ ನಿಮ್ಮ ಯಶಸ್ಸು, ಅನೇಕ ರೀತಿ ನೀವು ಈ ಲೋಕದಲ್ಲಿ ಯಶಸ್ಸನ್ನು ಪಡೆದಿದ್ದೀರಿ ಅಂತ ಮೊದಲನೇ ಸಾಲಿನ ಅರ್ಥ. ಪ್ರಪನ್ನಾರ್ತಿ ಹಂತಹ ಮಹೋದಾರಭೋ ಅಂತ ಇದೆ. ಇಲ್ಲಿ ಪ್ರಪನ್ನಾರ್ತಿ ಹಂತಹ ಅಂತ ಶಬ್ದ ಬಳಸಿದ್ದಾರೆ. ಪ್ರಪನ್ನಾರ್ತಿ ಹಂತಹ ಅಂದರೆ ಯಾರು ರಾಯರ ಬಳಿ ಪ್ರಪನ್ನ ಶರಣಾಗತಿಯನ್ನು ಪಡೀತಾರೆ ಅಂಥವರ ಆರ್ತಿ ಹಂತಹ, ದುಃಖಗಳನ್ನು ಪರಿಹರಿಸೋರು ನೀವು ರಾಯರೇ, ರಕ್ಷಣೆ ಮಾಡಿ ಪ್ರಭುಗಳೇ, ಪೂಜ್ಯರೇ ಅಂತ ಅವರನ್ನು ಪ್ರಾರ್ಥನೆ ಮಾಡ್ತಾ ಮಹಾ ಉದಾರ ಅಂತ ಅಭಯ ಪ್ರದಾನ ಮಾಡೋದರಲ್ಲಿ ಎತ್ತಿದ ಕೈ ರಾಯರದು. ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತಿಲ್ಲ, ಮನೆಯಲ್ಲಿ ಕೂತು ಇಲ್ಲೇ ಕೂತು ನಾವು ಪ್ರಾರ್ಥನೆಯನ್ನು ಮಾಡಿದರೆ ನಮ್ಮ ದುಃಖಗಳನ್ನು ತೋಡ್ಕೊಂಡ್ರೆ ಅದು ವ್ಯವಸ್ಥೆ ಅಲ್ಲಿ ಆಗೋಗಿರುತ್ತೆ. ಅದು ಹೇಗೆ ವ್ಯವಸ್ಥೆ ಆಗುತ್ತೋ, ಯಾವ ರೀತಿ ಆಗುತ್ತೋ, ಅದು ಬಹಳ ಆಶ್ಚರ್ಯವಾದ ವಿಷಯ. ಇಂಥ ಮಹಾ ಉದಾರ ಶಾಲಿಗಳು ರಾಯರು. ಆದ್ದರಿಂದಲೇ ಅವರ ಕೀರ್ತಿ ಎಲ್ಲ ಕಡೆ ಪಸರಿಸಿದೆ. ನಾವು ಯಾರು ಹೆಚ್ಚು ಉಪಕಾರ ಮಾಡ್ತಾ ಇರ್ತಾರೆ ಅಂಥವ್ರ ಕಡೆ ನಮಗೆ ತುಂಬ ಇಷ್ಟ ಆಗತ್ತೆ. ಅಂಥದ್ರಲ್ಲಿ ರಾಯರು ತಮಗೆ ಉಪಕಾರ ಮಾಡ್ತಾರೋ ಒಮ್ಮೆ ಭಕ್ತಿಯಿಂದ ರಾಘವೇಂದ್ರ ಅಂತ ಸ್ಮರಣೆ ಮಾಡಿದವರಿಗೆ, ಆ ಪೂಜ್ಯಾಯ ರಾಘವೇಂದ್ರ ಎನ್ನುವ ಶ್ಲೋಕ ಹೇಳ್ಕೊಂಡವ್ರಿಗೆ ಅನುಗ್ರಹ ಮಾಡೇ ಮಾಡ್ತಾರೆ. ವಿಶೇಷವಾಗಿ ಕೃಷ್ಣಾವಧೂತರು ಮಾಡಿದ ಈ ಪದ್ಯಗಳನ್ನಂತೂ ಹೇಳಿದರೆ ಪ್ರತ್ಯಕ್ಷ ಸಿದ್ಧಿದಂ ಅಂತ ಹೇಳಿಬಿಡಿದೆ. ಪ್ರತ್ಯಕ್ಷವಾಗಿ ನಾವು ಫಲವನ್ನು ಅನುಭವಿಸ್ತೇವೆ. ಇದರಲ್ಲಿ ಒಂದನ್ನು ಗಮನಿಸಬೇಕು. ರಾಯರ ಚರಿತ್ರೆಯಲ್ಲಿ ಒಂದು ಘಟನೆ ಬರುತ್ತೆ. ಅವರ ಯಶಸ್ಸು ಎಲ್ಲಿವರೆಗಿರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ರಾಯರು ಹುಟ್ಟೆ ಆದಮೇಲೆ, ಅವತರಿಸಿದ ಮೇಲೆ ಭೂಮಿಯಲ್ಲಿ ಎಷ್ಟು ಹಬ್ಬ ಯಶಸ್ಸಿರುತ್ತೆ. ಒಬ್ಬ ವ್ಯಕ್ತಿ ಬದುಕಿರೋವರೆಗೂ ಯಶಸ್ಸು, ಆಮೇಲೆ ಎಷ್ಟು ಹಬ್ಬ ಇರ್ಬೋದು, ಒಂದು 10 ವರ್ಷ, ತುಂಬ ಜಾಸ್ತಿ ಆಯ್ತದು, ಅಲ್ಲಿವರೆಗೂ ಅವರನ್ನು ನೆನಪಿಸ್ಕೊಳ್ಬಹುದೋ ಏನೋ. ಆದರೆ ರಾಯರು ಗತಿಸಿ ಹೋಗಿ ಎಷ್ಟೋ ವರ್ಷಗಳಾದರೂ ನಾವು ಅವರನ್ನು ನೆನಪಿಟ್ಕೊಳ್ತಾ ಇದ್ದೀವಿ. ಹಾಗಾದರೆ ಎಲ್ಲಿವರೆಗೆ ರಾಯರ ಯಶಸ್ಸಿರುತ್ತೆ ಅಂದರೆ, ನಿಜವಾಗಿ ಅವರು ಯಾವಾಗಲೂ ಶಾಶ್ವತವಾಗಿ ಭಕ್ತರ ಮನಸ್ಸಿನಲ್ಲಿ ಇದ್ದೇ ಇರ್ತಾರೆ. ಅದರಲ್ಲಿ ಒಂದು ಘಟನೆಯನ್ನು ನಾವು ನೆನಪಿಸ್ಕೊಳ್ಬೋದು ಅವರ ಚರಿತ್ರೆಯ ಸಂದರ್ಭದಲ್ಲಿ. ಒಮ್ಮೆ ರಾಯರ ಬಳಿ 3 ಜ್ಯೋತಿಷ್ಕರು ಬರ್ತಾರೆ. 3 ಜನ ಜ್ಯೋತಿಷಿಗಳು. ಜ್ಯೋತಿಷ್ಕರು ಅವರು ತಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡೋರು. ಅವರು ಸಹಜವಾಗಿ ಗುರುಗಳ ದರ್ಶನಕ್ಕೆ ಅಂತ ಬಂದಿದ್ದಾರೆ. ಆಗ ಅವರ ಕೈಲೆಲ್ಲ ಒಂದು ಜಾತಕ ಕೊಡಿಸೋ ಅಂಥ ವ್ಯವಸ್ಥೆ ಆಗುತ್ತೆ. ಜಾತಕ ಕೊಡ್ತಾರೆ. ಆ ಜಾತಕ ಕೊಟ್ಟು 3 ಜನ ಜ್ಯೋತಿಷ್ಕರಿಗೆ ಹೇಳ್ತಾರೆ, ಈ ಜಾತಕ ನೋಡಿ, ಎಷ್ಟೆಷ್ಟು ಫಲ, ಹೇಗಿದೆ ಈ ಜಾತಕ, ಈ ಜಾತಕದವನಿಗೆ ಎಷ್ಟು ವರ್ಷ ಆಯುಷ್ಯ ತಿಳಿಸ್ಕೊಡಿ ಅಂತ ಕೇಳ್ತಾರೆ. ಸರಿ ಅಂತ 3 ಜನಕ್ಕೂ ಕೊಟ್ಟಿದ್ದು ಒಂದೇ. ಅವ್ರಿಗದು ಗೊತ್ತಿಲ್ಲ, ಅದು ಬೇರೆ ಬೇರೆ ಜಾತಕ ಅಂತ ಭಾವಿಸಿದ್ರು. ಯಾಕೆ ಒಂದೇ ಜಾತಕ ಯಾಕೆ 3 ಜನಕ್ಕೆ ಕೊಡ್ತಾರೆ? ಯಾಕಂದರೆ 3 ಜನದಲ್ಲಿ ಯಾರು ಚೆನ್ನಾಗಿ ಹೇಳ್ತಾರೆ, ಶ್ರೇಷ್ಠರು ಅಂತ ಏನು ಪರೀಕ್ಷೆ ನಡೀತಾ ಇಲ್ಲ ತೀರ್ಮಾನ ಮಾಡಲಿಕ್ಕೆ. ಸಹಜವಾಗಿ ಆ ಜ್ಯೋತಿಷ್ಕರಿಗೆ ಒಂದೇ ಜಾತಕವನ್ನು ಕೊಟ್ಟಿದ್ದಾರೆ, ಅದು ಅವ್ರಿಗೆ ಗೊತ್ತಿಲ್ಲ. ಸರಿ, ಒಬ್ಬರು ನೋಡ್ತಾರೆ. ಒಬ್ಬರು ಆ ಜಾತಕವನ್ನು ಪರಿಶೀಲನೆ ಮಾಡಿದರು. ಅವರಂದರು 100 ವರ್ಷ ಆಯುಷ್ಯ ಈ ವ್ಯಕ್ತಿಗೆ ಇದೆ
ಅಂತ ಅಂದರು. ಈ ಜಾತಕದವನಿಗೆ 100 ವರ್ಷದ ಆಯುಷ್ಯ. ಸರಿ, ಆಮೇಲೆ ಇನ್ನೊಬ್ಬರು ಜಾತಕ ತರಿಸಿದ್ರೆ ಅವ್ರು ಹೇಳ್ತಾರೆ 300 ವರ್ಷದಷ್ಟು ಆಯುಷ್ಯ ಈ ಜಾತಕದವನಿಗಿದೆ. ಸರಿ ಹೋಯ್ತು. ಇನ್ನು ಮೂರನೇ ಜ್ಯೋತಿಷ್ಕರು ಅವರು ಹೇಳ್ತಾರೆ 700 ವರ್ಷದಷ್ಟು ಆಯುಷ್ಯ ಇದೆ ಅಂತ. ಆವಾಗ ಎಲ್ಲರೂ ಗೊಳ್ಳಂತ ನಕ್ಬಿಡ್ತಾರಂತೆ ಸಭೆಯಲ್ಲಿ. ಒಬ್ರಿಗಿಂತ ಒಬ್ಬರು ದೊಡ್ಡ ಪಂಡಿತರು ಅಂತ. ಯಾಕೆ? ಒಬ್ಬ 100 ಹೇಳಿದ್ರೆ ಇನ್ನೊಬ್ಬ 300, ಇನ್ನೊಬ್ಬ 700. ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕ್ಬೋದು? ಅದು ಕೂಡ ಈ ಕಲಿಯುಗದಲ್ಲಿ ಒಬ್ಬೊಬ್ಬ 120, ಇನ್ನೊಂದು ಸ್ವಲ್ಪ ಜಾಸ್ತಿ ಅಷ್ಟೇ. ಅದು ಬಿಟ್ಟು ಮೊದಲನೇ ಅವನು ಹೇಳಿದವನೇನೋ ಪರವಾಗಿಲ್ಲ 100 ವರ್ಷ ಅಂತ ಹೇಳಿತ್ತು. 300 ವರ್ಷ 700 ವರ್ಷ ಇದೆಲ್ಲ ಹೇಗೆ ಸಾಧ್ಯ? ಸರಿ ಬಿಡಿ, ಯಾರೋ ಒಬ್ಬ ಮಹಾತ್ಮನಿಗೆ ಆಗಬಹುದೋ ಏನೋ. ಆದರೆ ಅದರಲ್ಲಿ ಒಂದು ಆಶ್ಚರ್ಯ ಕಾದಿದ್ದೇನು ಅಂದರೆ ಇದು ಯಾರ ಬೇರೆ ಜಾತಕ ಅಲ್ಲ. ಈ ಜಾತಕ ಯಾರ್ದು ಕೊಟ್ಟಿದ್ದು? ರಾಯರ ಜಾತಕನೇ. ಅವರ ಜಾತಕವನ್ನು ಕೊಟ್ಟು ಈ ಜಾತಕದವರಿಗೆ ಎಷ್ಟು ಆಯುಷ್ಯ ಅಂತ ಪ್ರಶ್ನೆ ಮಾಡಿತ್ತು. ಅದು 3 ಜನ ಕೊಟ್ಟಿದ್ದು ಒಂದೇ. ಹಾಗಾದ್ರೆ 3 ಜನಕ್ಕೆ ಒಂದೇ ಜಾತಕ ಸಿಕ್ಕಿದ್ರು ಒಬ್ಬೊಬ್ಬರಿಗೆ ಒಂದೊಂದು ಥರ ಅರ್ಥ ಆಯಿತು. ಅಂದರೆ ರಾಯರು ದೊಡ್ಡ ಮಹಾನುಭಾವರು, ಅವರ ಜಾತಕ ಆಯುಷ್ಯ ಅದನ್ನು ನಾವು ತೀರ್ಮಾನ ಮಾಡಲಿಕ್ಕೆ ಬರುತ್ತಾ? ಎಂಥ ಜ್ಯೋತಿಷ್ಕರಾದರೂ ಅದು ತೀರ್ಮಾನ ಮಾಡಲಿಕ್ಕೆ ಅಸಾಧ್ಯ. ಅವರು ಮನಸ್ಸು ಮಾಡಿದರೆ ದೇವರ ಅನುಗ್ರಹದಿಂದ, ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ ಎಷ್ಟು ವರ್ಷಗಳವರೆಗೂ ಕೂಡ ಇದ್ದು ನಮ್ಗೆ ಅನುಗ್ರಹಿಸ್ಬೋದು. ಅದರಲ್ಲೇನು ವಿಷಯ ಇಲ್ಲ. ಆದ್ದರಿಂದ ಅದರ ಬಗ್ಗೆ ಸಂಶಯವೇ ಇಲ್ಲ. ಜಾತಕ ತಮ್ಮ ಇದರನ್ನೇ ಬದಲಾವಣೆ ಮಾಡ್ಕೊಳ್ಳೋರು. ಬೇರೆ ಜಾತಕ ದೋಷಗಳನ್ನು ಪರಿಹಾರ ಮಾಡಿ, ಬೇರೆಯವರದೆಲ್ಲ ಬೇರೆಯವರ ಜೀವನದ ಸಮಸ್ಯೆಗಳನ್ನೇ ಪರಿಹಾರ ಮಾಡೋರು. ಆಯುಷ್ಯ ನೀಡೋ ರಾಯರಿಗೆ ಅವರ ಆಯುಷ್ಯ ಎಷ್ಟು ಅಂತ ಅವ್ರಿಗೆ ಗೊತ್ತಿರಲ್ವಾ? ಗೊತ್ತಿರುತ್ತೆ. ಅವರ ಆಯುಷ್ಯ ತೀರ್ಮಾನ ಮಾಡಿ 100, 300, 700 ಅಂತ ಹೇಳಿದ್ರು. ನಿಜವಾಗಿ ರಾಯರೇ ಆ ಜ್ಯೋತಿಷ್ಕರ ಮುಖಾಂತರ ನಿಂತು ಹೇಳಿಸಿದ್ದಾರೆ ಅಂತ ಕಾಣುತ್ತೆ. ರಾಯರು ಯಾವತ್ತೂ ಶಾಶ್ವತ, ಅದರಲ್ಲಿ 2 ಮಾತಿಲ್ಲ. ಆದರೆ ಅವರ ಸನ್ನಿಧಾನ ವಿಶೇಷವಾಗಿ ಹೇಗಿರುತ್ತೆ, ಅವರಿದ್ದ ಕಾಲದಲ್ಲಿ, ನಂತರ ಅವರು ಬೃಂದಾವನಸ್ಥರಾದ ಮೇಲೆ ಮುಂದಕ್ಕೆ ಹೇಗಿರುತ್ತೆ ಅನ್ನುವ ವಿಷಯವನ್ನು ನಮಗೆ ತಿಳಿಸಬೇಕಾಗಿದೆ. ಅದಕ್ಕೋಸ್ಕರ ಈ ಒಂದು ಘಟನೆ ಏರ್ಪಾಟಾಗಿದೆ. ಆದರೆ 100 ವರ್ಷ ಬಂದಾಗ ರಾಯರೇ ಇದನ್ನೆಲ್ಲ ಹೇಳ್ತಾರೆ. ಎಲ್ಲರೂ ಜ್ಯೋತಿಷ್ಕರು ಸರಿಯಾಗೇ ಹೇಳಿದ್ದು ಅಂತ. ನಿಜವಾಗಂದಿನ ದಿವಸ ಏನಾದರೂ ರಾಯರು ಉತ್ತರ ಕೊಡದೇ ಇದ್ದಿದ್ರೆ ಪಾಪ ಅವರ ಯಶಸ್ಸು ಎಲ್ಲ ಹೊರಟೋಗ್ತಾ ಇತ್ತು. ಯಾರ ಯಶಸ್ಸು? ಜ್ಯೋತಿಷ್ಕರ ಯಶಸ್ಸು. ಒಬ್ಬರಿಗಿಂತ ಅವರು ಪೆದ್ದಂಬಟ್ರು ಅಂತ ಆಗಿರೋದು. ಯಾಕೆಂದ್ರೆ ಒಬ್ಬ ಹೇಳ್ತಾನೆ 700, ಇನ್ನೊಬ್ಬ 300, 100 ಪರಸ್ಪರ ಜಗಳ ಆಗಿ ಕೊನೆಗೆ ಯಾರೂ ಸರಿ ಇಲ್ಲ ಅಂತ ಆಗ್ಬಿಡೋದು. ಆ ಥರ ಅವ್ಯವಸ್ಥೆಗೆ ಕಾರಣ ಆಗದೇನೆ ಅವರ ಎಲ್ಲ ಕೀರ್ತಿ ಹಾಗೇ ಇದ್ದು ಒಳ್ಳೆ ಜ್ಯೋತಿಷ್ಕರು ಅಂತ ಹಾಗೆ ಅವರೇ ಬಿರುದು ಕೊಡಿಸಿದ್ರು ಕೊನೆಗೆ. ಯಾಕೆ? ರಾಯರು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟರು. ಏನು ರಾಯರು ಅಲ್ಲಿ ಉತ್ತರ ಕೊಟ್ಟರು ಅಂದರೆ, ಇವರು 3 ಜನ ಹೇಳಿದ್ದು ಸರಿಯಾಗಿದೆ, ಯಾವುದೇ ತಪ್ಪನ್ನು ಇವರು 3 ಜನ ಮಾಡಲೇ ಇಲ್ಲ, ಸರಿಯಾಗಿ ಹೇಳಿದ್ದಾರೆ ಅಂತ. ಹಬ್ಬ ನಾವು ಬದುಕೊಂಡ್ವಿ ಅಂತ ಅನ್ನಿಸ್ತು ಆ ಜ್ಯೋತಿಷ್ಕರುಗಳಿಗೆ. ಈ ಎಲ್ಲ ಸಾಲುಗಳು ನಮಗೆ ಆ ಘಟನೆಯನ್ನು ನೆನಪಿಸ್ತಾ ಇದೆ. ಪ್ರಪನ್ನ ಆರ್ತಿ ಹಂತಹ ಮಹಾ ಉದಾರ, ದೊಡ್ಡ ಉದಾರ ಸ್ವಭಾವ. ಒಂದೇ ಸಲ ಯಾರೂ ಸರಿಯಿಲ್ಲ ಅಂತ ಮಾಡಿ ಹಾಕ್ಬಿಡ್ಬೋದಿತ್ತು. ಅಲ್ಲ, ಅವ್ರಿಗೆ ದುಃಖ ಆಗತ್ತಿನ ಮುಂದೆ ಆಗೋ ದುಃಖವನ್ನು ಈಗಲೇ ಪರಿಹಾರ ಮಾಡ್ತೀವಿ ಅಂತ ತಮ್ಮ ಯಶಸ್ಸನ್ನು ವಿಸ್ತಾರ ಮಾಡಿಕೊಂಡು ರಾಯರು ಹೇಗೆ ಹೇಳಿದ್ರು ಅಂದರೆ, ಮೊದಲು 100 ವರ್ಷ ಅಂದಿದ್ದು ಒಬ್ಬ ಜಾತಕನ ಆಯುಷ್ಯ ಅವ್ನು 120, 100 ಇರ್ತಾನೆ. ಕೆಲವರು 100 ವರ್ಷ ಇದ್ದರೂ ಕೂಡ ಪೂರ್ಣಾಯು ಆಗಿದ್ದರು. ಕೆಲವು ಕಾರ್ಯಾಂತರಗಳಿಂದ ಬೇಗ ಅವರು ವೃಂದಾವನಸ್ಥರಾಗ್ತಾರೆ. ರಾಯರು ನಮಗೆ ಗೊತ್ತಿದೆ, ಸಶರೀರ ವೃಂದಾವನ ಪ್ರವೇಶ. ಅವ್ರು ಹೇಗಿದ್ರು ಹಾಗೇ ವೃಂದಾವನದ ಒಳಗಡೆ ಹೋಗಿ ಕೂತ್ಕೊಂಡ್ರು. ಅಂತೂ 100 ವರ್ಷ ಆಯುಷ್ಯ ಈ ದೇಹದ ರೂಪದಲ್ಲಿ ನಾನು ಇರ್ತೀನಿ, ದೇಹದಿಂದ ಇರ್ತೀನಿ ಅಂತ ಅವರು ತಿಳಿಸಿದ್ರು. ಇನ್ನು 300 ವರ್ಷಗಳಷ್ಟು ಕಾಲ ಅದು ನನ್ನ ಗ್ರಂಥಗಳ ಮುಖಾಂತರ ನಾನು ನಿಮಗೆ ಅನುಗ್ರಹ ಮಾಡ್ತೀನಿ ಅಂತ. ರಾಯರ ಅನುಗ್ರಹ ಒಂದು ವೃಂದಾವನದ ಒಳಗಡೆ ಅವರಿದ್ದು ಸನ್ನಿಹಿತರಾಗಿ ಮಾಡ್ತಾ ಇದ್ದಾರೆ, ದೇಹದ ಮುಖಾಂತರ ಅಲ್ಲಿದ್ದು ಆ ಒಂದು ಅಂಶದಿಂದ ಇದ್ದೇ ಇರ್ತಾರೆ, ಇದ್ದು ಅನುಗ್ರಹ ಮಾಡ್ತಾರೆ. ದೇಹತಃ ಯಾವ ದೇಹದಿಂದ ನಮಗೆ ರಾಯರ ದರ್ಶನ ಆ ಕಾಲದವರೆಗೆ ಆಗಿತ್ತೋ ಆ ದೇಹದಿಂದಲೇ ಇದ್ದರು 100 ವರ್ಷ. ನಂತರ 300 ವರ್ಷ ಅವರ ಗ್ರಂಥಗಳ ಮುಖಾಂತರ ಅವರ ಪ್ರತಿಯೊಂದು ಗ್ರಂಥಗಳನ್ನು ನಾವು ಎಷ್ಟು ಅನುಭವಿಸ್ತೇವೋ, ಎಷ್ಟು ಪಾರಾಯಣ ಮಾಡ್ತೀವೋ ಅಷ್ಟು ಅನುಗ್ರಹ 300 ವರ್ಷಗಳವರೆಗೆ. ಇನ್ನು 700 ವರ್ಷಗಳವರೆಗೆ ಹೇಗೆ? 700 ವರ್ಷಗಳು ವಿಶೇಷವಾಗಿ ಅವರ ವೃಂದಾವನದ ಸೇವೆ, ಅವರ ವೃಂದಾವನದಲ್ಲಿರೋ ಸನ್ನಿಧಾನ. ಹಾಗಂತೇಳಿ 700 ಆದಮೇಲೆ ಇಲ್ಲ ಅಂತಲ್ಲ, ಆದರೆ ನಾವು ಸೇವೆ ಮಾಡೋ ಕ್ರಮವನ್ನು ತಿಳಿಸ್ಕೊಟ್ರು. ಒಂದು ನೇರವಾಗಿದ್ದೋ ನೇರವಾಗಿ ಮಾಡಿರಿ, ಗ್ರಂಥಗಳ ಮುಖಾಂತರ ಮಾಡಿ, ಜೊತೆಗೆ
ವೃಂದಾವನ ವಿಶೇಷವಾಗಿ ಅದರ ಸೇವೆ, ಅದಕ್ಕೆ ಅಭಿಷೇಕ ಸೇವೆ, ಮುತ್ತ ವಸ್ತ್ರ ಸೇವೆ, ಹೀಗೆ ಅನೇಕ ರೀತಿ ನಾವು ಏನು ಮಂತ್ರಾಲಯಕ್ಕೆ ಹೋಗಿ ಸಮರ್ಪಣೆಯನ್ನು ಮಾಡ್ತೀವಿ ಅಂಥ ಅನೇಕ ರೀತಿಯ ಸೇವೆಯಿಂದ ನಮಗೆ ಅವರ ರಾಯರು ಅನುಗ್ರಹವನ್ನು ಮಾಡ್ತಾರೆ. ಹೀಗೆ ಉತ್ತಮವಾದ ಅನುಗ್ರಹವನ್ನು ಮಾಡೋರು ರಾಯರು, ನಿಮ್ಮ ಯಶಸ್ಸು ಅತಿ ಉತ್ಕೃಷ್ಟ ಅಂತ ಹೀಗೆ ನಮಗೆ ಈ 9ನೆಯ ಶ್ಲೋಕದಲ್ಲಿ ನಾವು ವಿವರಣೆಯನ್ನು ನೋಡಿದ್ವಿ. ಇನ್ನು 10ನೆಯ ಶ್ಲೋಕದಲ್ಲಿ ಬಂದ ಒಂದು ಸಂದರ್ಭ, ಕೃಪ್ತ ಅತಿ ಭಕ್ತೌಘ. ಕೃಪ್ತ ಅಂತ ಒಂದು ಶಬ್ದ ಆಗಲೇ ಹೇಳಿದೆ, ಅಂತ ಇದು ಸ್ವರಾಕ್ಷರ ಸಂಸ್ಕೃತದಲ್ಲಿ. ಇದೇನಿದು ಅಂದರೆ ಭಕ್ತರೆಲ್ಲ ಗುಂಪು ಗುಂಪಾಗಿ ಬರೋರಿಗೆ ಅವ್ರವ್ರಿಗೆ ಯಾವ್ದು ಬೇಕೋ ಆ ಫಲನ ತಕ್ಷಣ ಈಡೇರಿಸ್ತಾರೆ. ನೀವು ನೋಡ್ಬೋದು ಇಂದಿನ ದಿವಸ ಮಂತ್ರಾಲಯದಲ್ಲಿ ಎಷ್ಟೆಷ್ಟು ಜನ, ರಾಶಿ ಜನ ಹೋಗ್ತಾ ಇರ್ತಾರೆ. ನಮಗೆ ಒಬ್ಬರು ಹೇಳೋದನ್ನು ಕೇಳಲಿಕ್ಕೆ ಸಮಯ ಇರೋದಿಲ್ಲ, ಓಡ್ತಾ ಇರ್ತೀವಿ ಆಚೆ ಈಚೆ. ಅಷ್ಟು ಅಸಂಖ್ಯ ಭಕ್ತರು ಬಂದರು, ಎಲ್ಲರೂ ಜವಾಬ್ದಾರಿ ನನ್ನದು ಅಂತ ತಾವು ಮನಸ್ಸಿನಲ್ಲಿ ಹೊತ್ತುಕೊಂಡು ಆ ಭಾರವನ್ನು ತಾವು ಪ್ರತಿಯೊಬ್ಬರಿಗೆ, ನಿನಗಾಯ್ತಾ, ನಿನಗೇನು, ಅವ್ರಿಗೆ ಪುರುಸೊತ್ತೇ ಇರಲ್ಲ. ಅವರು ದೇವ್ರ ಪೂಜೆ ಹೇಗೆ ಮಾಡ್ತಾರೆ, ಧ್ಯಾನ ಹೇಗೆ ಮಾಡ್ತಾರೆ, ಗ್ರಂಥ ಲೇಖನ ಹೇಗೆ ಮಾಡ್ತಾರೆ, ಬಹಳ ಆಶ್ಚರ್ಯ. ಅವರು ದೇವತಾಂಶ ಸಂಭೂತರು ಅಂತ ಖಂಡಿತ ನಿಶ್ಚಯ. ಯಾಕಂದರೆ ಒಬ್ಬ ಭಕ್ತನ ಜೊತೆ ಮಾತನಾಡಿಸೋ ಅಷ್ಟೊತ್ತಿಗೆ ಇನ್ನೊಂದು ನೂರಾರು ಪ್ರಾರ್ಥನೆಗಳಲ್ಲಿರುತ್ತೆ. 100 ಅನ್ನಬಾರ್ದು, ನಾವು ಸಾವಿರಾರು ಲಕ್ಷ ಪ್ರಾರ್ಥನೆಗಳು ಬಂದಿರುತ್ತೆ. ಯಾರ ಮುಖವನ್ನು ಯಾರು ಅಂತ ನೋಡಬೇಕಲ್ಲಿ, ಬಹಳ ಕಷ್ಟ. ಒಬ್ಬರ ಮುಖ ನೋಡಿದ್ರೆ ಅಷ್ಟೊತ್ತಿಗೆ ರಾಯರೇ ಅಂತ ಇನ್ನೊಬ್ಬ ಕೂಗ್ತಾನೆ, ಇವ್ರು ಪರಿಹಾರ ಮಾಡ್ತೀನಪ್ಪ, ಒಂದು ನಿಮಿಷ ಅನ್ನೋಷ್ಟೊತ್ತಿಗೆ ಇನ್ನೊಬ್ಬ ಕೂಗಿರ್ತಾನೆ. ಇಷ್ಟು ರಾಶಿ ಜನ ಕೂಗಿದ್ರೆ ಅವ್ರು ಏನು ಮಾಡಬೇಕು? ಆದರೆ ಅವರ ಒಳಗಡೆ ಇರುವ ಮುಖ್ಯ ಪ್ರಾಣ, ಅವರ ಒಳಗಡೆ ಇರುವಂತಹ ನರಸಿಂಹನ ಅನುಗ್ರಹದಿಂದ ರಾಯರು ಪ್ರತಿಯೊಬ್ಬರಿಗೂ ಕೂಡ ಅವರು ನೆನಪಿಸ್ಕೊಳ್ಳೋ ಮುಂಚೆನೇ ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ. ಅಷ್ಟು ಇನ್ನೇನು ಕಷ್ಟ, ರಾಯರ ದೇವಸ್ಥಾನಕ್ಕೆ ಹೋಗಿ ನಾನು ಗುರುವಾರ ಪ್ರದಕ್ಷಿಣೆ ಮಾಡಬೇಕು, ಅವರ ಹತ್ರ ಬೇಡ್ಕೊಂಬರಬೇಕು ಅನ್ನೋ ಅಂದ್ಕೊಂಡಿರ್ತಾನಷ್ಟೆ. ಅಂದ್ಕೊಂಡಿರೋ ಅಷ್ಟೊತ್ತಿಗೆ ಅಲ್ಲಿ ಪರಿಹಾರ ಆಗೋಗಿರುತ್ತೆ. ಆಶ್ಚರ್ಯ ಅನ್ಸತ್ತೆ ಅವ್ರಿಗೆ. ಎಷ್ಟೋ ಜನದ ಅನುಭವಗಳೇ ನಮಗೆ ಇದಕ್ಕೆ ಸಾಕ್ಷಿ. ಯಾಕೆ ಅಂದರೆ ಇದು ನಿಮಗೆ ದೊಡ್ಡ ವಿಷಯ ಅಲ್ವಂತೆ. ಕೃಷ್ಣಾವಧೂತರು ಹೇಳ್ತಾರೆ, ನೀವು ಸಂಸಾರ ಸಾಗರವನ್ನೇ ದಾಟಿ ನಿಂತಿರೋರು, ಭವ ಅಂಬೋದಿ ಪಾರಂಗತ, ಅಲ್ಲಿ ಇದ್ದೀರಿ ನೀವು. ನಿಮ್ಮ ತಿಳುವಳಿಕೆ ಜ್ಞಾನ ಅದು ಅಪಾರ. ಅಂಥ ಜ್ಞಾನಿಗಳಾದ ನಿಮಗೆ ಇಂಥದ್ದು ಗೊತ್ತಿಲ್ಲ, ಭಕ್ತರ ಮನಸ್ಸಿನ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಅನ್ನೋದು ಅದು ತುಂಬ ಅನುಚಿತ. ನಾವು ಹಾಗೆ ತಿಳಿಯೋದೇ ಇಲ್ಲ, ಎಲ್ಲವೂ ನಿಮಗೆ ಗೊತ್ತಿದೆ. ಆದ್ದರಿಂದಲೇ ಅಂಥ ಎಲ್ಲ ಅಸಂಖ್ಯಾತ ಭಕ್ತರಿಗೆ ನೀವು ಅನುಗ್ರಹಿಸ್ತೀರಿ ಅಂತ ಹೀಗೆ ಈ ಶ್ಲೋಕಗಳ ಭಾವ. ಇಂಥ ಪೂಜ್ಯ ರಾಯರೇ ನಮ್ಮನ್ನು ಕಾಪಾಡಿ ಅಂತ ಪ್ರಾರ್ಥನೆ ಮಾಡುವಂಥ ಪದ್ಯಗಳನ್ನು ಈಗ ನೋಡಿದ್ವಿ. ಅವರ ಅನೇಕ ಮಹಿಮೆಗಳಿದೆ. ಈಗ ಮುಂದಿನ ಪದ್ಯಗಳನ್ನು ನಾವು ಕೇಳ್ತಾ ಅನೇಕ ಜನರಿಗೆ, ನೀವು ಆ ಕಾಲದ ಜನರು ಅಂತಲ್ಲ, ನಮ್ಮ ಇತ್ತೀಚಿನ ಜನರುಗಳಿಗೆ ಯಾವ ರೀತಿ ರಾಯರ ಅನುಗ್ರಹ ಆಗಿದೆ ಅನ್ನೋದನ್ನು ಕೂಡ ಮುಂದೆ ಮೆಲಕ್ಕೆ ಹಾಕಲಿಕ್ಕಿದ್ದೇವೆ. ಈಗ ಮುಂದಿನ ಪದ್ಯಗಳನ್ನು ನೋಡೋಣ. ಮುಂದಿನ ಪದ್ಯಗಳಲ್ಲಿ ಎ ಮತ್ತು ಐ. ಸಂಸ್ಕೃತದಲ್ಲಿ ಎ ಅಂತ ದೀರ್ಘ ಮಾತ್ರ ಇದೆ, ಎ ಅಂತ ಇಲ್ಲ. ಅದರಿಂದ ಎ ಮತ್ತು ಐಕಾರದಿಂದ ಯಾವ ಪದ ಇದೆ, ಯಾವ ರೀತಿಯ ಪ್ರಾರ್ಥನೆಯನ್ನು ಕೃಷ್ಣಾವಧೂತರು ಮಾಡ್ತಾರೆ ಅಂತ ಈಗ ಗಾನದ ಮುಖಾಂತರ ನಾವೆಲ್ಲರೂ ಕೂಡ ಆಲಿಸೋಣ ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇಲ್ಲಿಯವರೆಗೆ ಆಚಾರ್ಯರು ರಾಯರ ಪವಾಡಗಳು ಮತ್ತು ರಾಘವೇಂದ್ರ ಸ್ವಾಮಿಗಳ ನಂಬಿದವರನ್ನು ಅವರ ಭಕ್ತರಿಗೆ ಹೇಗೆ ಅನುಗ್ರಹ ಮಾಡುತ್ತಾರೆ, ಎಷ್ಟು ಮಹಾಫಲಗಳನ್ನು ಕೊಡುತ್ತಾರೆ ಅಂತ ತುಂಬ ಸುಂದರವಾಗಿ ತಿಳಿಸಿಕೊಟ್ರು. ಅವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಮುಂದಿನ ಪದ್ಯಗಳನ್ನು ಶ್ರವಣ ಮಾಡೋಣ ಅಂತ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಏಕಾಂತಭಕ್ತಾಯ ಮಾಕಾಂತಪಾದಾಬ್ಜ ಉಚ್ಚಾಯ ಲೋಕೆ ನಮಸ್ತೆ ವಿಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಐಶ್ವರ್ಯ ಭೂಮನ್ಮಹಾಭಾಗ್ಯದಾಯಿನ್ ಪರೇಶಾಂ ಚ ಕೃತ್ಯಾದಿನಾಶಿನ್ ಪ್ರಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ.
ಸುಂದರವಾದ 2 ಪದ್ಯಗಳನ್ನು ಈಗ ತಾನೇ ಆಲಿಸಿದ್ವಿ. ಏಕಾಂತ, ಏ ಅನ್ನೋದ್ರಿಂದ ಏಕಾಂತ ಭಕ್ತರು ಅಂತ, ಐ ಅನ್ನೋದ್ರಿಂದ ಐಶ್ವರ್ಯ ಭೂಮನ್, ರಾಯರ ಹತ್ರ ಐಶ್ವರ್ಯ ಅದು ನಿಜವಾದ ನಮ್ಮ ಬಳಿ ಇರುವಂಥ ಈ ಲೌಕಿಕ ಐಶ್ವರ್ಯ ಅಲ್ಲ, ಆಧ್ಯಾತ್ಮಿಕ ಜ್ಞಾನ ಐಶ್ವರ್ಯ ಅವರ ಬಳಿ ಇತ್ತು. ಏಕಾಂತ ಭಕ್ತರು, ಏಕಾಂತ ಭಕ್ತರು ಅಂದರೆ ಅದು ಕರೆಯುವಂಥ ಶಬ್ದ ಇದೆ, ಬಹಳ ಗಂಭೀರ ಶಬ್ದ. ಏಕಾಂತ ಭಕ್ತರುಗಳು ಅಂದರೆ ವಾಯುದೇವರು, ಸರಸ್ವತಿ, ಭಾರತೀ ದೇವಿ, ಚತುರ್ಮುಖ ಬ್ರಹ್ಮದೇವರು, ಇವರೆಲ್ಲ ಏಕಾಂತ ಭಕ್ತರು. ರಾಯರನ್ನು ಏಕಾಂತ ಭಕ್ತರು ಅಂತ ಕರೆದಿದ್ದು ಈ ಅಭಿಪ್ರಾಯದಿಂದ, ಪ್ರಹ್ಲಾದ ರಾಜರಾಗಿದ್ದಾಗ ಅವರಿಗೆ ನರಹರಿಯನ್ನು ಬಿಟ್ಟು ಬೇರೆ ಕಡೆ ಮನಸ್ಸೇ ಇರಲಿಲ್ಲ. ನರಹರಿ ನರಸಿಂಹ ಅಲ್ಲಿ ಮುಳುಗಿಬಿಟ್ಟಿದ್ರು ಪ್ರಹ್ಲಾದ ರಾಜರು. ಏಕಾಂತ ಭಕ್ತರು ಅಂದರೆ ಆ ಪ್ರಹ್ಲಾದ ರಾಜರ ಆ ಏಕಾಂತ ಭಕ್ತರು ಅಂತ ಏನು ಪ್ರಸಿದ್ಧಿ ಇದೆಯಲ್ಲ, ಅದನ್ನು ನೆನಪಿಸಿ ಕೊಡ್ತಾ ಇದ್ದಾರೆ ಕೃಷ್ಣಾವಧೂತರು. ಮಾ ಕಾಂತ ಪಾದಾಬ್ಜ ಉಚ್ಚಾಯ, ಮಾ ಕಾಂತ ಇದು ಲಕ್ಷ್ಮೀಕಾಂತ ಅನ್ನೋದು ಒಂದು ಮಾ ಕಾಂತ ಅಂತ ಹೇಳಿದ್ದಾರೆ. ಮಾ ಅಂದರೆ ಜ್ಞಾನ ಸ್ವರೂಪಿಯಾದ ಆ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯ ಕಾಂತ ರಮಣ ಯಾರಿದ್ದಾನೆ ಪರಮಾತ್ಮ, ಅವನ ಪಾದಾಬ್ಜ ಉಚ್ಚಾಯ, ಅವನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದಿದ್ರೆ ಅದರಿಂದ ನಿಮ್ಮ ಸ್ಥಾನ ಅದು ಎತ್ತರಕ್ಕಾಯಿತು. ಪ್ರಹ್ಲಾದ ರಾಜರಿಗೆ ಎಂಥ ತೊಂದರೆ ಬಂದರೂ ಅವ್ರು ಯಾವಾರು ಎತ್ತರದಲ್ಲೇ, ಯಾವತ್ತೂ ತೊಂದರೆಗೆ ಈಡಾಗಲೇ ಇಲ್ಲ. ಅಂಥ ನಿಮಗೆ ವಿಭೋ ಸಮರ್ಥರೆ ನಿಮಗೆ ನಮಸ್ಕಾರ ಅಂತ ಇಷ್ಟು. ಇದರ ಬಗ್ಗೆ ನಾವು ಒಂದು ಘಟನೆಯನ್ನು ನೋಡೋಣ. ಅವರ ಕಾಲದಲ್ಲಿ ಆದ ಘಟನೆಗಿಂತ ಇತ್ತೀಚಿನ ಕಾಲದಲ್ಲಿ ಆದ ಘಟನೆ, ಇತ್ತೀಚೆಗೆ ಒಂದು 100 ವರ್ಷಗಳ ಹಿಂದೆ ಅಂತ ಅಂದ್ಕೊಳ್ಳಿ. ಹೇಗಿರುತ್ತೆ ಅಂತ, ರಾಯರು ಅಂದರೆ ನಮಗೆ ಭೋಜನ, ಜ್ಞಾನ, ಐಶ್ವರ್ಯ ಎಲ್ಲ ನೀಡೋರು. ಅದರಲ್ಲಿ ಒಂದು ಘಟನೆ ಗಮನಿಸೋಣ. ಉತ್ತರ ಭಾರತದಿಂದ ಒಂದು 3 ಜನ ವಿದ್ವಾಂಸರು ಬಂದ್ರಂತೆ. 3 ಜನ ವಿದ್ವಾಂಸರು. ಅವರು ಬಂದಿದ್ದೇನಕ್ಕೆ ಅಂದರೆ ಮಂತ್ರಾಲಯಕ್ಕೆ ಬರೋಣ, ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ಅಂತ ಬಂದವರಲ್ಲ. ಮಂತ್ರಾಲಯಕ್ಕೆ ಹೋದರೆ ಊಟದ ವ್ಯವಸ್ಥೆ ಆಗುತ್ತೆ, ಆದ್ದರಿಂದ ಊಟದ ವ್ಯವಸ್ಥೆ ಆಗುತ್ತೆ, ಆದ್ದರಿಂದ ನಾವು ಅಲ್ಲಿ ಹೋಗ್ಬಿಡೋಣ, ಚೆನ್ನಾಗಿ ಊಟದ ವ್ಯವಸ್ಥೆ ಆಗುತ್ತೆ ಅಂತ ಅವರು ಯೋಚಿಸಿಕೊಂಡು ಉತ್ತರ ಭಾರತದಿಂದ ಒಂದು 3 ಜನ ವಿದ್ವಾಂಸರು ಬಂದರು. ಆವಾಗ ಅಂದ್ಕೊಳ್ತಾರೆ ಮನಸ್ಸಿನಲ್ಲಿ, ನಾವೇನೋ ಅಲ್ಲಿಂದ ಬಂದಿದ್ದೀವಿ, ಇಲ್ಲಿ ನಮ್ಮ ಪರಿಚಯ ಯಾರಿಗಿರುತ್ತೆ, ನಮ್ಮ ಪರಿಚಯ ಯಾರಿಗೂ ಕೂಡ ಇರಲ್ಲ, ಮತ್ತು ನಮಗೆ ಯಾಕೆ ಸುಮ್ಮನೆ ಊಟಕ್ಕೆ ಹಾಕ್ತಾರೆ, ನಾವೇ ಹೇಳ್ಕೊಳ್ಬೇಕು ವಿದ್ವಾಂಸರು ಅಂತ, ನಮ್ಮ ಪರಿಚಯ ಅವ್ರಿಗೆ ಯಾರಿಗೂ ಇರಲ್ಲ, ದೂರದಿಂದ ಬಂದಿದ್ದೀವಿ, ಮತ್ತು ಊಟ ಸಿಗೋದು ಹೇಗೆ ನಮಗೆ, ಏನಿಲ್ಲ ಅದೇನು ಊಟದ ವ್ಯವಸ್ಥೆ ಮಾಡಿರ್ತಾರೆ ಅಲ್ಲಿ ಹೋಗಿ ಕೂತ್ರೆ ಆಗತ್ತಲ್ವ ಅಂದರೆ, ಪರಿಚಯ ಇರೋ ಜನರಿಗೆ ಹಾಕೋದು ಕಷ್ಟ. ಇದು ನಾವು ಅಪರಿಚಿತರು, ನಾವು ಎಲ್ಲಿಂದಲೋ ಬಂದಿರೋರು, ಯಾರೋ ಭಿಕ್ಷಕರು ಅಂತ ಭಾವಿಸ್ತಾರೋ, ಏನಂತ ಭಾವಿಸ್ತಾರೋ, ನಮಗೆ ಊಟ ಭೋಜನ ಸಿಗಲಿಕ್ಕೆ ಸಾಧ್ಯನಾ ಅಂತ ಅವ್ರು ವಿಚಾರ ಮಾಡಿಕೊಂಡು ದೂರ ದೇಶದಿಂದ ಬಂದ್ಬಿಟ್ರು, ಗಟ್ಟಿಯಾಗಿ ಬಂದರು. ರಾಯರ ಮೇಲೆ ನಂಬಿಕೆ ಎಲ್ಲ ಬಂದ್ಬಿಟ್ಟಿದ್ದಾರೆ. ಆದರೆ ಆ ನಂಬಿಕೆ ಕೊನೆಗೆ ಅವ್ರಿಗೆ ಬರುತ್ತೆ. ಈ ಘಟನೆಯಲ್ಲಿ ಬಂದು ಇಚ್ಛಾಭೋಜನ ಅಂತ ಕರೀತಾರೆ. ಇಚ್ಛಾಭೋಜನ ಅವ್ರು ಬಯಸಿರೋದಿಷ್ಟು, ಬಂದಿದ್ದಾರೆ ತುಂಗಭದ್ರಾ ನದಿಯ ದಡದಲ್ಲಿ ಸ್ನಾನ ಮಾಡಬೇಕು ಅಂತ ಬೆಳಗ್ಗೆ ಅನುಷ್ಠಾನಕ್ಕೆ ಅಂತ ಬಂದಿದ್ದಾರೆ. ಅನುಷ್ಠಾನಕ್ಕೆ ಅಂತ ಬಂದು ಅವ್ರು 3 ಜನ ಮುಳುಗಿದ್ರು, ಜಪತಪಗಳನ್ನು ಮಾಡಲಿಕ್ಕೆ ಅಂತ ಎದ್ದು ಕೂತರು. ಅಷ್ಟೊತ್ತಿಗೆ ಅದು ಬೆಳಗಿನ ಜಾವದ ಹೊತ್ತು. ಈ ರಾಯರ ಈ ಕಾವಿ ಶಾಟಿ ಏನಿದೆ, ಆ ಕಾವಿ ಶಾಟಿಯನ್ನು ಹಿಡ್ಕೊಂಡು ಬರೋವಂಥ ವ್ಯಕ್ತಿ, ರಾಯರ ಕಾವಿ ಶಾಟಿಯನ್ನು ಹಿಡ್ಕೊಂಡಿರೋ ವ್ಯಕ್ತಿ ಅಂದರೆ ಏನರ್ಥ ಅಂದರೆ, ರಾಯರ ಬೃಂದಾವನದ ಮೇಲೆ ವಸ್ತ್ರಗಳನ್ನು ಏನು ಹಾಕ್ತಾರೆ ಅಂಥದ್ದು, ಅಂಥ ರಾಯರ ಕಾವಿ ಶಾಟಿಯನ್ನು ಹಿಡ್ಕೊಂಡಿರೋ ಒಬ್ಬ ಶಿಷ್ಯ ಅವನು ಬರ್ತಾನೆ. ಅವನಿಗೆ ಪೆದ್ದತನ, ಅವನೇನಂಥ ಬುದ್ಧಿವಂತ ಅಲ್ಲ, ಅವನು ನಿಜವಾಗಿ ತಾನು ಪಾಡಿಗೆ ಸೇವೆ ಮಾಡಿಕೊಂಡೇ ಕಾಲ ಕಳೆಯೋನು. ಅವನು ರಾಯರ ಆ ವಸ್ತ್ರಗಳೇನಿದೆ ಅದನ್ನು ನದಿಯಲ್ಲಿ ಶೋಧನೆ ಮಾಡಬೇಕು ಅಂತ ಅದನ್ನು ತೊಗೊಂಬಂದಿದ್ದಾನೆ. ತೊಗೊಂಬಂದು ತಾನು ಆ ಕಾವಿ ಶಾಟಿಯನ್ನು ಚೆನ್ನಾಗಿ ಸ್ವಚ್ಛ ಮಾಡ್ತಾ ಇದ್ದಾನೆ. ರಾಯರ ಬೃಂದಾವನದ ಮೇಲೆ ವಸ್ತ್ರವೇನು ಹಾಕಬೇಕು ಅದನ್ನು ಹಿಂಡಿ ಮಾಡಿ ಎಲ್ಲ ಶೋಧನೆ ಮಾಡ್ತಾ ಇದ್ದಾನೆ. ಆ ಶೋಧನೆ ಮಾಡಬೇಕಾದ್ರೆ ಅವನೊಂದು ಮಾತನ್ನು ಹೇಳ್ತಾನೆ ಈ 3 ಜನ ವಿದ್ವಾಂಸರಿಗೆ, ನೋಡಿ ನೀವು ಬೇಗ ಈಗ ಜಪತಪಗಳನ್ನು ಮುಗಿಸ್ಕೊಂಡು ಮಠಕ್ಕೆ ನೀವು ಹೋಗಿ, ಅಲ್ಲಿ ಮಠಕ್ಕೆ ನಿಮಗೆ ಬೇಗ ಬಂದರೆ ನಿಮಗೆ ಇಚ್ಛಾ ಭೋಜನ ಆಗುತ್ತೆ, ಅಂದರೆ ನೀವೇನು ಅಂದ್ಕೊಂಡಿದ್ದೀರಿ ಭೋಜನ ಅಲ್ಲಿ ಸಿಗತ್ತೆ ನಿಮಗೆ ಅಂತ. ತಕ್ಷಣ ಇವರಿಗೆ ಆಶ್ಚರ್ಯ ಆಗುತ್ತೆ, ಇದೇನು ನಮಗೆ, ನಾವು ಅಂದ್ಕೊಂಡಿದ್ದು ಇವ್ನು ಹೆಂಗೆ ಗೊತ್ತಾಯಿತು, ಇವ್ನು ಯಾಕೆ ಈ ರೀತಿ ಹೇಳ್ತಾ ಇದ್ದಾನೆ. ನೋಡ್ತಾರಂತೆ ತಕ್ಷಣ, ಏನಂದು ಅಂತ ಕೇಳ್ತಾರಂತೆ ಮತ್ತೆ, ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ, ಯಾಕೆಂದರೆ ಅವ್ರಿಗೆ ಕನಸ್ತಾರ ಅನ್ನಿಸ್ತಾ ಇದೆ, ನಾವು ಅಂದ್ಕೊಂಡು ಬಂದಿದ್ದು ನಿಜ, ನಮ್ಮ ಯೋಚನೆ ದಿಢೀರಂತ ಹೀಗೆ ಹೇಗಾಗ್ಲಿಕ್ಕೆ ಸಾಧ್ಯ. ನೋಡ್ತಾರೆ, ನೋಡಿ ಕೇಳ್ತಾರೆ. ಅವನು ಮತ್ತೆ ಏನು ಹೇಳ್ತಾನೆ ಅಂದರೆ, ಯಾರು ನೀವು ಅಂತ ಕೇಳ್ತಾನೆ ಮತ್ತೆ. ಅಲ್ಲ ಮುಂಚೆ ತಾನೇ ಈಗ ತಾನೇ ಅವನು ಹೇಳ್ದ ಏನಂತ, ನೀವು ಬೇಗ ಮಠಕ್ಕೆ ಹೋಗಬೇಕು,
ಯಾಕೆಂದರೆ ಇಚ್ಛಾ ಭೋಜನ ಅಲ್ಲಿ ನಿಮ್ಗೆ ಆಗುತ್ತೆ, ನೀವು ಬೇಗ ಹೋಗ್ರಿ ಅಂತ ಹೇಳ್ತಾನೆ. ಆದರೆ ಈ ಸಂದರ್ಭದಲ್ಲಿ ಮತ್ತೇನು ಹೇಳು ಅಂತ ಕೇಳಿದ್ರೆ, ನೀವು ಯಾರು, ನನಗೇನು, ನಾನೇನು ಹೇಳಿದೆ ಅಂತ ಅವನು ಹೇಳ್ತಾನೆ. ಯಾಕೆ ಅಂದರೆ ಆಗ ಆ ವಸ್ತ್ರಗಳಿತ್ತಲ್ಲ, ಕಾವಿ ಶಾಟಿ, ಅದನ್ನು ಕೆಳಗಿಟ್ಟಿರ್ತಾನೆ ಅವನ ಕೈನಲ್ಲಿರಲ್ಲ. ಯಾವಾಗ ಅವನು ಶೋಧನೆ ಮಾಡಿ ಕೈನಲ್ಲಿ ಹಿಂಡ್ತಾ ಇರ್ತಾನೆ, ಆಗ ಇವ್ರನ್ನ ನೋಡಿ ಹೇಳ್ದ ಏನಂತ, ನೀವು ಹೋಗಿ ಮಠಕ್ಕೆ ಬೇಗ, ನಿಮಗೆ ಭೋಜನ ಆಗತ್ತೆ ಅಂತ. ಇವ್ರು ಕೇಳೋ ಅಷ್ಟೊತ್ತಿಗೆ ಅವನು ಕಾವಿ ಶಾಟಿ ಕೆಳಗಿಟ್ಟಿದ್ದ, ಅವನು ಕೈಕಾಲು ತೊಳ್ಕೊಳ್ತಾ ಇದ್ದ. ಆಗ ನೀವು ಯಾರು ಅಂತ ಕೇಳ್ದ. ಅಂದರೆ ಏನು ಅಭಿಪ್ರಾಯ ಇಲ್ಲಿ, ರಾಯರ ವಸ್ತ್ರ ಮುಟ್ಟಿದ್ದಕ್ಕೆ ಅಲ್ಲಿ ಪ್ರೇರಣೆ ಆಯಿತು ಅವನಿಗೆ. ತಕ್ಷಣ ಪ್ರೇರಣೆಯಾಗಿ ಅವನ ಬಾಯಿಂದ ಬಂತು, ಹೋಗ್ರಿ ಬೇಗ ಮಠಕ್ಕೆ ಭೋಜನ ಆಗತ್ತೆ ಅಂತ. ಅದೇ ವಸ್ತ್ರಗಳನ್ನು ಬಿಟ್ಟು ಕೆಳಗಿಟ್ಟ. ಆಗ ಏನಿಲ್ಲ, ಅವನು ಮೊದಲನೇದಾಗಿ ಯಾವ ವ್ಯಕ್ತಿ ಆಗಿದ್ನೋ ಅದೇ ರೀತಿ ವ್ಯಕ್ತಿ ಆಗಿದ್ದ. ಅವನಿಗೇನು ಗೊತ್ತಿಲ್ಲ. ಅಂದರೆ ರಾಯರ ವಸ್ತ್ರದ ಸಂಪರ್ಕ, ರಾಯರ ಆ ವೃಂದಾವನದ ಮೇಲೆ ಹೊತ್ತಿಸೋ ವಸ್ತ್ರ, ಅದಕ್ಕೆ ಅಷ್ಟು ಮಹತ್ವ ಇದೆ, ಅಷ್ಟು ಅದ್ಭುತವಾದದ್ದು. ಸರಿ ಆಯಿತು, ಏನೋ ಮತ್ತೆ ಇವನು ಮತ್ತೆ ಗೊತ್ತಿಲ್ಲ ಬೇರೆ ಅಂತಾರೆ, ಇನ್ನೇನು ನಮ್ಮ ಕತೆ ಅಂತ ಸುಮ್ಮನಾಗ್ಬಿಡ್ತಾರಂತೆ. ಯಾಕೋ ಒಂದ್ಸಲಿ ಹುಚ್ಚ ಇರಬೇಕು, ಒಂದ್ಸಲಿ ಹಿಂಗೆ ಮಾತಾಡ್ತಾನೆ ಹಂಗೆ ಮಾತಾಡ್ತಾನೆ ಅಂತ ಸುಮ್ಮನಾದ್ರು. ಅಷ್ಟೊತ್ತಿಗೆ ಕಾವಿ ಶಾಟಿ ಮತ್ತೆ ಎತ್ಕೊಂಡಲ್ಲ, ಎಲ್ಲ ಆಯ್ತು ಕೆಲಸ. ಆಗ ಮತ್ತೆ ತಿರುಗ್ತಾನಂತೆ, ಏನು ಇನ್ನೂ ಇಲ್ಲೇ ಕೂತಿದ್ದೀರಿ, ಬೇಗ ಬನ್ನಿರಿ ಮಠಕ್ಕೆ, ಭೋಜನ ಮಾಡಿರಿ ಅಂತ. ಏನೋ ಇವ್ರು ಏನೋ ಅರ್ಥ ಆಗಲಿಲ್ಲ. ಸರಿ ಓಡಿ ಬಂದು ನಂತರ ಅಲ್ಲಿ 3 ಜನ ಆ ವಿದ್ವಾಂಸರು ತಾವು ಕೂತರು, ಭೋಜನವನ್ನು ಅವರು ಮಾಡಿದರು. ಭೋಜನವನ್ನು ಮಾಡಬೇಕಾದ್ರೆ ಅವರಿಗೆ ರಾಯರ ದರ್ಶನ ಆಯ್ತಂತ. ಆ 3 ಜನಕ್ಕೆ ಆಶ್ಚರ್ಯ ಅನಿಸುತ್ತೆ. ಹೇಗೆ, ಅಲ್ಲಿ ವೃಂದಾವನದ ಸಮೀಪದಲ್ಲೇ ಇವರಿಗೆ ಭೋಜನದ ವ್ಯವಸ್ಥೆ ಆಯಿತು. ಇವರು ಭೋಜನವನ್ನು ಮುಗಿಸಿದ್ರು. ಅಷ್ಟೊತ್ತಿಗೆ ಏನೋ ದಿವ್ಯ ಕಾಂತಿ ಪುಂಜ ಬಂದ ಹಾಗೆ ಇವರಿಗೆ ತಕ್ಷಣ ಒಂಥರ ಜ್ಞಾನೋದಯ ಆಗೋ ರೀತಿಯಲ್ಲಿ ಅವರಿಗೆ ದರ್ಶನ ಆಯಿತು. ಕಾಂತಿ ಪುಂಜ ಅದು ಬರ್ತಿದ್ದಂಗೆ ಅವ್ರಿಗೆ ಗೊತ್ತಾಯಿತು, ಓಹೋ ಎಲ್ಲ ನೆನಪಿಸ್ಕೊಂಡ್ರು, ವಿದ್ವಾಂಸರು ಬೇರೆ ಚೆನ್ನಾಗಿ ನೆನಪಿಸ್ಕೊಂಡ್ರು. ಅಯ್ಯಯ್ಯೋ ನಾವು ತಪ್ಪು ಮಾಡಿದ್ವಿ, ನಮಗೆ ಮಂತ್ರಾಲಯ ಪ್ರಸಿದ್ಧಿ ಗೊತ್ತಿತ್ತು, ಭೋಜನಕ್ಕೆ ಅಂತ ಬಂದ್ವಿ, ನಮಗೆ ಜ್ಞಾನ ಭೋಜನವನ್ನೇ ರಾಯರು ಕೊಟ್ಟರು ಈ ಸಂದರ್ಭದಲ್ಲಿ ಅಂತ ತಾವು ಅಂದುಕೊಂಡು, ನಿಜವಾದ ವಿದ್ವಾಂಸರು ನಾವಲ್ಲ, ಈಗ ನಾವು ರಾಯರ ಕೃಪೆಯಿಂದ ಇನ್ನು ಮುಂದೆ ವಿದ್ವಾಂಸರಾಗ್ತೀವಿ ಅಂತ ಅವರೆಲ್ಲ ಭಾವಿಸಿಕೊಂಡು ರಾಯರಿಗೆ ಸೇವೆಯನ್ನು ಮಾಡಿ ನಂತರ ತಮ್ಮ ತಮ್ಮ ದೇಶಗಳಿಗೆ ಅವರು ಹೋಗ್ತಾರೆ, ಪ್ರದೇಶಗಳಿಗೆ ಅಂತ. ಇದು ಇತ್ತೀಚೆಗೆ ಒಂದು 100 ವರ್ಷಗಳ ಹಿಂದೆ ನಡೆದ ಘಟನೆ. ನಮಗೆ ಇತ್ತೀಚೆಗೆ ಅನ್ನೋದೇ ಅದು 100 ವರ್ಷ, ಅದರ ಹಿಂದಿನ ನಡೆದ ಘಟನೆ. ಹೀಗೆ ರಾಯರ ಒಂದೊಂದು ಮಹಿಮೆಗಳನ್ನು ಕೇಳಿದ್ರು ಅದು ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ. ಇನ್ನೊಂದು ಮಹಿಮೆಯನ್ನು ನಾವು ನೋಡೋಣ. ರಾಯರ ಮಹಿಮೆ, ಐಶ್ವರ್ಯ ಭೂಮನ್ ಮಹಾಭಾಗ್ಯದಾಯನ್. ಅವರು ನೀಡೋ ಭಾಗ್ಯ ಅದು ದೊಡ್ಡ ದೊಡ್ಡ ಭಾಗ್ಯ, ಅದು ಲೆಕ್ಕ ಇಲ್ಲ. ಆಯಾಯ ಯೋಗ್ಯತೆ ಏನೇನಿರುತ್ತೆ ಆ ವ್ಯಕ್ತಿಗಳಿಗೆ ಅದು ದೊಡ್ಡದೇ ಆಗಿರುತ್ತೆ. ನಮಗೆ ತುಂಬ ಬಡವನಿಗೆ ಒಂದು 1000 ರೂಪಾಯಿ ಸಿಕ್ಕಿದ್ರೆ ಅದು ದೊಡ್ಡ ಭಾಗ್ಯ ಅವನಿಗೆ. ಅದೇ ಒಬ್ಬ ಶ್ರೀಮಂತನಿಗೆ ಅದು 100 ಅಲ್ಲ. ಆದರೆ ಆ ಶ್ರೀಮಂತನ ಮನೆಯಲ್ಲಿ ಮಕ್ಕಳಿಗೋ ಯಾರಿಗೋ ಸಮಸ್ಯೆ ಇರುತ್ತೆ, ಆ ಸಮಸ್ಯೆಯನ್ನು ಪರಿಹಾರ ಮಾಡಿದ್ರೆ ಅಷ್ಟೇ ಸಾಕು, ಅದೇ ದೊಡ್ಡ ಭಾಗ್ಯ. ಒಬ್ಬೊಬ್ಬರಿಗೂ ಒಂದೊಂದು ದೊಡ್ಡ ದೊಡ್ಡ ಭಾಗ್ಯಗಳಿರುತ್ತೆ, ಅದು ಅವರವರ ಯೋಗ್ಯತೆಗೆ ತಕ್ಕಂತೆ ಅದೆಲ್ಲವನ್ನು ರಾಯರು ತಾವು ನೀಡಿ ಅನುಗ್ರಹವನ್ನು ಮಾಡೋರು. ಐಶ್ವರ್ಯ ಭೂಮನ್, ಯಾಕೆಂದರೆ ಅವರಲ್ಲಿ ಈಶ್ವರತ್ವ, ಐಶ್ವರ್ಯ ಅಂದರೆ ಒಳ್ಳೆ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಎಲ್ಲ ಒಳಗಡೆ ಇರುವಂಥ ಮುಖ್ಯ ಪ್ರಾಣ ದೇವರಿಂದಾಗಿ ಬಂತು. ಪರೇಶಾಂಚ ಕೃತ್ಯಾದಿನಾಶಿನ್ ಅಂತ ಬರುತ್ತೆ. ನಾವೆಲ್ಲ ಇಂದಿನ ದಿವಸ ಅನೇಕರು ಕಾರಣ ಕೊಡ್ತಾರೆ, ಅಯ್ಯೋ ನಮಗೆ ತುಂಬ ದೃಷ್ಟಿ ಆಗಿಬಿಟ್ಟಿದೆ, ನಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ನಾವು ಮಾತನಾಡೋದಿರುತ್ತೆ. ಆ ಮಾತಿಗೆ ಉತ್ತರ ಕೊಡಲಿಕ್ಕೆ ಅಂತಲೇ ಇಲ್ಲಿ ನಮಗೆ ಕೃಷ್ಣಾವಧೂತರು ಹೇಳಿದರು ಕೃತ್ಯಾದಿನಾಶಿನ್. ಕೃತ್ಯ ಅಂದರೆ ಅಪಕೃತ್ಯಗಳು, ಅಂದರೆ ಆಭಿಚಾರಿಕ ಕೃತ್ಯಗಳು. ಇದನ್ನೆಲ್ಲ ಮಾಡಿಸಿದಾಗ ಯಾಕೆ ಹೆದರ್ತೀರಿ? ರಾಯರ ದರ್ಶನ ಮಾಡಿ, ರಾಯರ ಪಾದೋದಕ ಸೇವನೆ ಮಾಡಿ, ಒಂದಿಷ್ಟು ಸೇವೆ ಮಾಡಿ, ಎಲ್ಲ ಪರಿಹಾರ ಆಗುತ್ತೆ. ಯಾಕೆ ಅಂದರೆ ನೀವು ಯಾವ ಆಭಿಚಾರಿಕ ದೇವತೆಗಳನ್ನು ಆರಾಧನೆ ಮಾಡಿ ಅವರು ಕೊಟ್ಟ ಏನೋ ಒಂದು ತೊಗೊಂಡು ಬಂದು ಸ್ವೀಕಾರ ಮಾಡಿ ಇನ್ನೊಬ್ರಿಗೇನೋ ತೊಂದರೆ ಕೊಟ್ಟು ಎಲ್ಲ ಮಾಡ್ತೀರಲ್ಲ, ಆ ಏನೂ ತೊಂದರೆಗಳಾಗಲ್ಲ. ಯಾಕೆಂದರೆ ಆ ದೇವತೆಗಳು, ಆಭಿಚಾರಿಕ ದೇವತೆಗಳೇನಿರ್ತಾರೆ, ಪಿಶಾಚ ಏನಿದೆ, ರಾಕ್ಷಸರೇನಿರ್ತಾರೆ, ರಾಯರನ್ನು ಕಂಡ್ರೆ ಓಡೋಗ್ಬಿಡ್ತಾವೆ, ಭಸ್ಮನೆ ಆಗುತ್ತೆ. ಯಾಕೆಂದರೆ ಅದಕ್ಕೆ ರಾಯರು ಬೇಕು ಅಂತಿಲ್ಲ, ರಾಯರ ಮೃತ್ತಿಗೆ ಸಾಕು. ರಾಯರ ಮೃತ್ತಿಗೆ, ರಾಯರಿಗೆ ಹೊತ್ತಿಸಿದ ಆ ವಸ್ತ್ರ, ಒಟ್ಟು ರಾಯರಿಗೆ ಸಂಬಂಧಪಟ್ಟ ಪುಸ್ತಕ ಆದರೂ ಆಯಿತು. ಮನೆಯಲ್ಲಿ ರಾಯರ ವಿಗ್ರಹ ಇದ್ರಂತೂ ಮುಗದೇ ಹೋಯಿತು. ಬೃಂದಾವನ ಥರ ನಾವೆಲ್ಲ ಮನೆಗಳು ಇಟ್ಕೊಂಡಿರ್ತೀವಿ, ಚಿಕ್ಕ ಚಿಕ್ಕ ಬೃಂದಾವನಗಳು ಅಂತ. ದಿವಸ ರಾಯರೆಲ್ಲಿದ್ದರೂ ನಾವು ಕರೆದ್ರೆ ಬಂದೇ ಬರ್ತಾರೆ, ಅಲ್ಲಿ ಸನ್ನಿಹಿತರಾಗಿ ಅನುಗ್ರಹ ಮಾಡ್ತಾರೆ. ಇದಕ್ಕೆ ಒಂದು ಪ್ರಸಿದ್ಧ ಉದಾಹರಣೆ ನಮಗೆ ಆ ಒಬ್ಬ ಬ್ರಾಹ್ಮಣನ ಕಥೆ. ಆ ಬ್ರಾಹ್ಮಣ ತಾನು ರಾಯರ ಬಳಿ ಬಂದು ತಾನು ಕೇಳ್ಕೊಳ್ತಾನೆ, ನನಗೆ ಒಳ್ಳೆಯದಾಗಬೇಕು,
ನೀವು ಒಳ್ಳೆಯದನ್ನು ಮಾಡಿ, ಅದು ಕೂಡ ಧನ ಸಹಾಯ ಮಾಡಿದ್ರೆ ತುಂಬ ಅನುಕೂಲ ಅಂತ. ಅದಕ್ಕೆ ರಾಯರೇನು ಮಾಡಲ್ಲ, ಆ ಸಂದರ್ಭದಲ್ಲಿ ಪಾದ ಪ್ರಕ್ಷಾಲನೆ ಆಗ್ತಾ ಇರುತ್ತೆ, ಪಾದದ ಮೃತ್ತಿಗೆ ಇರುತ್ತೆ, ಆ ಮೃತ್ತಿಗೆಯನ್ನು ಕೊಡ್ತಾರೆ ರಾಯರು ಅಷ್ಟೇ. ಆ ಮೃತ್ತಿಗೆಯನ್ನು ತಗೊಂಡು ಬಂದ ವ್ಯಕ್ತಿ ಒಬ್ಬನ ಮನೆಗೆ ಸೇರಿದ. ನಮಗೆಲ್ಲ ದೇಸಾಯಿಯ ಮನೆ ಅಂತಂದ್ರೆ ಪೂರ್ಣ ಚಿತ್ರಣ ನಮಗೆ ಬರುತ್ತೆ. ಅಲ್ಲಿ ಗಮನಿಸಬೇಕಾಗಿದ್ದು ಇದನ್ನೆಲ್ಲ ಕೃಷ್ಣಾವಧೂತರು ಒಂದೊಂದು ಶಬ್ದಗಳಿಂದ ಯಾವ ಯಾವ ರಾಯರ ಚರಿತ್ರೆಯ ಭಾಗಗಳನ್ನು ನೆನಪಿಸ್ಕೊಡ್ತಾರೆ ಅನ್ನೋದನ್ನು ಗಮನಿಸಬೇಕು. ಅಲ್ಲಿ ದೇಸಾಯಿಯ ಮನೆಗೆ ಬರ್ತಾರೆ. ಅಲ್ಲಿ ಹುಟ್ಟುವಂಥ ಮಕ್ಕಳೆಲ್ಲ ಒಂದೊಂದೇ ಬ್ರಹ್ಮ ಪಿಶಾಚಿಯಿಂದ ಅದು ಒಂದೊಂದೇ ನಾಶ ಆಗ್ತಾ ಹೋಗುತ್ತೆ. ಆ ಪಿಶಾಚಿಯಿಂದ 6 ಮಕ್ಕಳಾಯಿತು, 7 ಮಕ್ಕಳ ಕಥೆನೂ ಹೀಗೆ, ಗರ್ಭದಿಂದ ಹೊರಗೆ ಮಗು ಬರಬೇಕು, ನಂತರ ಅದು ಮುಗೀತು ಅಷ್ಟೇ ಕಥೆ. ಹೀಗೆ ನಾಪತ್ತೆ ಆಗ್ತಾಯಿತ್ತು. ಆ 7ನೆಯ ಮಕ್ಕಳು ಹೀಗೆಲ್ಲ 7 ಮಕ್ಕಳೆಲ್ಲ ಕಥೆ ಹೀಗಾಯಿತು. 8ನೇ ಮಗುವಿನ ಜನನ. ಇದು ಒಳ್ಳೆ ಯಾವ ರೀತಿ ಆಯಿತು ಅಂದರೆ, ನಮಗೆ ಕೃಷ್ಣ ತಾನು 8ನೇ ಗರ್ಭದಲ್ಲಿ ಬಂದ, ಆ ರೀತಿ ನಮಗೆ ಅರ್ಥ ಮಾಡ್ಕೊಳ್ಬೋದು. ಅಷ್ಟು ತೊಂದರೆ ಆಯಿತು. ಕಂಸನ ಥರ ಅಷ್ಟು ತೊಂದರೆ. ಈ ಬ್ರಹ್ಮ ಪಿಶಾಚಿ ಬಂದು ತೊಂದರೆ ಕೊಡೋದು. ಯಾಕೆಂದರೆ ಅವರಷ್ಟು ದ್ರೋಹವನ್ನು ಮಾಡಿರ್ತಾರೆ. ಆ ಪಿಶಾಚಿ ಏನು ಸಾಮಾನ್ಯ ಅಲ್ಲ, ಹಿಂದಿನ ಜನ್ಮದಲ್ಲಿ ಅದು ಒಳ್ಳೆಯದೇ ಆಗಿತ್ತು. ಆದರೆ ಇವರು ಅಷ್ಟು ತೊಂದರೆ ಕೊಟ್ಟಿದ್ದರಿಂದ ಇವ್ರಿಗೆ ಏನು ಮಾಡಿದ್ರು ಬಿಡಬಾರ್ದು, ಇವ್ರಿಗೆ ತೊಂದರೆ ಮಾಡಬೇಕು ಅಂತ. ಆದರೆ ಅವರೆಲ್ಲ ಅದಕ್ಕೆ ಪಶ್ಚಾತ್ತಾಪ ಮಾಡಿಕೊಂಡು ಒಳ್ಳೆಯ ಸಾಧನಾ ಮಾರ್ಗಕ್ಕೆ ಬಂದಿದ್ದಾರೆ. ಅಷ್ಟಾದರೂ ಬಿಡ್ತಾ ಇಲ್ಲ, ಬ್ರಹ್ಮ ಪಿಶಾಚಿ ಆವರಿಸ್ಕೊಂಡಿದೆ. ಆ ಬ್ರಹ್ಮ ಪಿಶಾಚಿ ಆವರಿಸ್ಕೊಂಡಿದ್ರೆ ಪರಿಹಾರ ಹೇಗಾಯಿತು? ಏನಿಲ್ಲ, ಇವರು ಮೃತ್ತಿಗೆಯನ್ನು ತೊಗೊಂಡು ಬಂದ ಈ ಬ್ರಾಹ್ಮಣೋತ್ತಮ. ಬಂದವನು ಅಂದಿನ ದಿವಸ ರಾತ್ರಿ ಆಗೋಯ್ತು, ಹೊರಗಡೆ ಜಗಲಿಯಲ್ಲಿ ಮಲ್ಕೊಂಡಿದ್ದಾನೆ. ಆ ಮನೆಯ ಒಳಗಡೆ ಅಂದಿನ ದಿವಸ ಆ ದೇಸಾಯಿಯ ಮಗಳು ಗರ್ಭವನ್ನು ಧರಿಸಿದ್ಲು. ಅದರಿಂದ ಮಗುವನ್ನು ಪ್ರಸವಿಸಿದಾಳೆ, ಗಂಡು ಮಗುವನ್ನು ಪ್ರಸವಿಸಿದಾಳೆ. ಅದರ ರಕ್ಷಣೆ ಆಗಬೇಕಾಗಿದೆ. ಅಂದಿನ ದಿವಸ ರಾತ್ರಿ ಹೊತ್ತಾಗಿದೆ, ಜಗಲಿಯಲ್ಲಿ ಮಲ್ಕೊಂಡಿದ್ದಾನೆ. ಆದರೆ ಈ ಮೃತ್ತಿಕೆಯನ್ನು ತಗೊಂಡಿದ್ದವನು ಗಂಟಿನಲ್ಲಿ ಕಟ್ಟಿಕೊಂಡು ತಾನು ಮಲ್ಕೊಂಡಿದ್ದಾಗ ಆ ಬ್ರಹ್ಮ ಪಿಶಾಚಿ ಬಂತು. ಇವನಿಗೆ ರಾಯರ ದರ್ಶನ ಅಲ್ಲ, ಆದರೆ ರಾತ್ರಿ ಹೊತ್ತಿನಲ್ಲಿ ಬ್ರಹ್ಮ ಪಿಶಾಚಿಯ ದರ್ಶನ. ಅಲ್ಲಿ ರಾಯರಂಥ ಸುಂದರ ರೂಪದ ದರ್ಶನ ಆಯಿತು, ಈ ಕಡೆ ಬ್ರಹ್ಮ ಪಿಶಾಚಿಯ ದರ್ಶನ ಆಗಿದೆ. ಆ ಬ್ರಹ್ಮ ಪಿಶಾಚಿಯ ದರ್ಶನ ಆದ ಕೂಡಲೇ ಹೆದರ್ತಾನೆ. ಇವನಿಗೆ ಯಾಕೆ ದರ್ಶನ ಆಯಿತು ಅಂದರೆ, ಅದು ಶಬ್ದ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಇವನು ನಿದ್ದೆ ಹೊಡೆದಿದ್ದ. ಶಬ್ದ ಮಾಡಿದ ಕೂಡಲೇ ಎಚ್ಚರ ಆಯಿತು. ಎಚ್ಚರ ಆದ ಕೂಡಲೇ ನೋಡ್ತಾನೆ, ಭಯಂಕರ ರೂಪ. ನನಗೆ ರಾಯರ ಮೃತ್ತಿಗೆಯನ್ನು ಇಟ್ಕೊಂಡಿದ್ದಕ್ಕೆ ಸಿಕ್ಕ ಫಲ ಏನು ಅಂದರೆ ಬ್ರಹ್ಮ ಪಿಶಾಚಿಯ ಈ ಘೋರ ರೂಪ ದರ್ಶನ ಅಂತ ಅವನ ಮನಸ್ಸಿಗೆ ತಕ್ಷಣ ಬರುತ್ತೆ. ನೋಡ್ತಾನೆ, ಹೆದರಿಕೆ ಆಯಿತು. ಆ ಬ್ರಹ್ಮ ಪಿಶಾಚಿ ಆಗಿ ಹೇಳುತ್ತೆ, ನೋಡು, ಮೊದಲು ನೀನು ಇಲ್ಲಿಂದ ಓಡ್ ಹೋಗು ಅಂತ. ನಾನು ನಿನ್ನ ಬಿಡಲ್ಲ, ಸುಮ್ಮನೆ ಓಡ್ ಹೋಗು. ಯಾಕೆಂದರೆ ನನಗೆ ಒಳಗಡೆ ನುಗ್ಗಲಿಕ್ಕೆ ಆಗ್ತಾಯಿಲ್ಲ, ನೀನು ನನಗೆ ತೊಂದರೆ ಕೊಡ್ತಾ ಇದ್ದಿ ಅಂತ. ಅದಕ್ಕೆ ಇವನು ಹೇಳೋದೇನು, ನಾನೇನಕ್ಕೆ ತೊಂದರೆ ಕೊಡ್ತಾ ಇದ್ದೀನಿ, ನಾನು ನನ್ನ ಪಾಡಿಗಿದ್ದೀನಿ. ನೋಡು, 7 ಮಕ್ಕಳನ್ನು ನಾನು ಬಿಡಲಿಲ್ಲ, ಈ 8ನೇ ಮಗುವನ್ನು ನಾನು ಬಿಡಲ್ಲ. ಒಳಗಡೆ ಆ ಶಿಶು ಇದೆ, ಗಂಡು ಶಿಶು, ಅದನ್ನು ನಾನು ತಿನ್ನಲೇಬೇಕು, ನಾನು ಅದನ್ನು ತೊಗೊಂಡು ಹೋಗಬೇಕು, ನೀನು ದಯವಿಟ್ಟು ಓಡ್ ಹೋಗು ಅಂತ. ಅದಕ್ಕೆ ಇವನು ಹೇಳ್ತಾನೆ, ನೋಡು, ನಾನೇನು ನಿಂಗೆ ತೊಂದರೆ ಮಾಡ್ತಾ ಇಲ್ಲ, ನನಗೆ ಹೆದರಿಸ್ಬೇಡ, ನಾನೇ ನಿನ್ನ ನೋಡಿ ಹೆದರ್ಕೊಂಡಿದ್ದೀನಿ, ನಾನು ಸುಮ್ಮನೆ ಇರ್ತೀನಿ, ನೀನು ಹೋಗೋ ಆ ಕಡೆ ಅಂತ. ಅದಕ್ಕೆ ಅವನು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆ ಬ್ರಹ್ಮ ಪಿಶಾಚಿ ಹೋಗಲಿಕ್ಕೆ ಪ್ರಯತ್ನ ಪಟ್ಟರೆ ದೊಡ್ಡದಾಗಿ ಜ್ವಾಲೆ, ಅಗ್ನಿ ಜ್ವಾಲೆ, ಹೋದರೆ ನನ್ನ ಕಥೆ ಮುಗೀತು ಅಂತ. ಈ ಬ್ರಾಹ್ಮಣನ ನೋಡಿ ಆ ಬ್ರಹ್ಮ ಪಿಶಾಚಿ ಹೆದರ್ಕೊಳ್ತಾ ಇದೆ. ಈ ಬ್ರಾಹ್ಮಣ ಆ ಬ್ರಹ್ಮ ಪಿಶಾಚಿ ನೋಡ್ಕೊಂಡು ಹೆದರ್ಕೊಳ್ತಾ ಇದ್ದಾನೆ. ಇದು ಹೇಗಂದರೆ, ಪ್ರಾಣಿಗಳು ಮನುಷ್ಯರು ನೋಡಿ ಹೆದರ್ಕೊಳ್ಳೋದು, ಮನುಷ್ಯರು ಪ್ರಾಣಿಗಳು ನೋಡಿ ಹೆದರ್ಕೊಳ್ಳೋದು, ಈ ಥರ ಆಯಿತು ಪರಿಸ್ಥಿತಿ. ಪರಸ್ಪರ ಒಬ್ಬರು ನೋಡಿದ್ರೆ ಇನ್ನೊಬ್ಬರಿಗೆ ಹೆದರಿಕೆ ಪ್ರಾರಂಭ ಆಯಿತು. ಅಷ್ಟೊತ್ತಿಗೆ ಯಾಕೋ ಇವನು ಬಿಡೋದಿಲ್ಲ ಅಂತ ಗೊತ್ತಾಯಿತು. ನಾನು ಬಂದೇ ಬರ್ತೀನಿ ಅಂತ ಜೋರಾಗಿ ಕೂಗ್ಕೊಂಡು ಇದೇನು ಹತ್ತಿರಕ್ಕೆ ಬರಬೇಕು, ಹೆದರಿಕೆ ಆಗೋಯ್ತು. ಹೆದರಿಕೆ ಆಗಿದ್ದಕ್ಕೆ ತನ್ನ ಗಂಟಿನಲ್ಲಿ ಕಟ್ಟಿದ ಆ ಮೃತ್ತಿಗೆಯ ಗಂಟೆ ಏನಿತ್ತು ಅದನ್ನು ಹೀಗೆ ಎಸೆದೇ ಬಿಡ್ತಾನೆ. ಎಸೆದರ ಪ್ರಭಾವ ಆ ಪಿಶಾಚಿ ಅಲ್ಲೇ ಅದಕ್ಕೆ ಮುಕ್ತಿ ಆಯಿತು, ಮುಗೀತು ಅದರ ಕಥೆ. ಅಷ್ಟೊತ್ತಿಗೆ ರಾತ್ರಿಯೆಲ್ಲ ಈ ಘಟನೆ ಮುಗಿದೋಗಿದೆ. ಬೆಳಗಿನ ಜಾವದಲ್ಲಿ ಬಂದು, ಅಬ್ಬಾ, ಈಗ ಕೃಪೆ ಬಂತು ದೇವರಿಗೆ, ನನ್ನ ಈ ಮೊಮ್ಮಗು ಏನಿದೆ ಆ ಮೊಮ್ಮಗು ಉಳ್ಕೊಳ್ತು ಅಂತ. ಇಷ್ಟು ಪರಿಸ್ಥಿತಿ ಆಯಿತು. ಉಳ್ಕೊಳ್ತು ಅಂದ ಕೂಡಲೇ ಯಾಕೆ ಈ ರೀತಿ ಆಯಿತು ಅಂದರೆ, ಹೊರಗಡೆ ಬ್ರಾಹ್ಮಣನ ಭೇಟಿ ಆಯಿತು, ಅವನೆಲ್ಲ ನಡೆದ ಘಟನೆಗಳನ್ನು ನಿವೇದನೆ ಮಾಡ್ದ. ಆಗ ಸಂತೋಷ ಆಯಿತು. ನಂತರ ಆ ಬ್ರಾಹ್ಮಣನಿಗೆ ಅವನು ಮಾಡಿದ ಸತ್ಕಾರ, ಗೌರವ, ಕೊನೆಗೆ ತನ್ನ ಮಗಳನ್ನೇ ಕೊಟ್ಟುಬಿಡ್ತಾನೆ, ಕನ್ಯಾದಾನ ಮಾಡ್ತಾನೆ. ಅವನಿಗೆ ವಿವಾಹ ಆಯಿತು. ಮುಂದೆ ಆರಾಮಾಗಿ ಜೀವನ. ಒಂದೇ ಒಂದು ಮೃತ್ತಿಕೆಯನ್ನು ಅವರು ಕೇಳಿದ್ರು. ಇವನು ಕೇಳಿದ್ದು ಒಂದೇ, ಏನು, ಬರೀ ದುಡ್ಡನ್ನು ಕೇಳಿದ್ದು. ದುಡ್ಡನ್ನು ಕೊಡಲಿಲ್ಲ, ಮೃತ್ತಿಗೆ ಕೊಟ್ಟರು. ಮೃತ್ತಿಗೆ ಕೊಟ್ಟಿದ್ದಾಗ ಇಡೀ ಜೀವನವೇ ಅವನಿಗೆ ಸೆಟ್ಲಾಗೋಯ್ತು, ತುಂಬ ಅನುಕೂಲ ಆಯಿತು. ರಾಯರ ಬಳಿ ಹೋಗಿ ನಾವು ಬೇಡೋದನ್ನು ನೀವು ಕೊಡಿ ಅಂತ ಕೇಳೋದಲ್ಲ, ನಿಮಗೆ ಏನು ಕೊಡಬೇಕು ಅಂತ ಅನಿಸಿದೆಯೋ ಅದನ್ನು ನಮಗೆ ಕೊಡಿ, ಅದು ನಮಗೆ ಶ್ರೇಯಸ್ಸು ಅಂತ ಅವರ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಬರಬೇಕು. ಇಂಥ ರಾಯರ ಸುಂದರವಾದ ಈ ಪದ್ಯಗಳನ್ನು ನಾವು ಇಲ್ಲಿಯವರೆಗೆ 12 ಪದ್ಯಗಳನ್ನು ನೋಡಿದ್ದೀವಿ. ಇನ್ನು ಮುಂದಕ್ಕೆ 13 ಮತ್ತು 14ನೆಯ ಪದ್ಯಕ್ಕೆ ಹೋಗೋಣ.
ಓಂಕಾರ ನಮಗೆ ಬಹಳ ಮುಖ್ಯ. ಓಂಕಾರ ಇಲ್ಲದೆ ನಾವು ಜೀವನ ಇಲ್ಲ ನಮ್ಮದು. ಎಲ್ಲ ಶಬ್ದ ನಾವೇನು ಬಳಸ್ತೀವಿ ಮೂಲ ಓಂಕಾರ. ಆ ಓಂಕಾರದಿಂದ ಒಂದು ಶ್ಲೋಕ, ಮತ್ತೊಂದು ಔ, ಒಂದು ಓ ಆಯಿತು, ಮತ್ತೊಂದು ಔ. ಈ ಎರಡು ಅಕ್ಷರಗಳಲ್ಲಿ ಕೃಷ್ಣಾವಧೂತರು ರಚನೆ ಮಾಡಿದ ಪದ್ಯಗಳನ್ನು ಈಗ ಆಲಿಸೋಣ ಅಂತ ನಿವೇದನೆ ಮಾಡ್ತಾ ಇದ್ದೇನೆ. ಏಕಾಂತ ಭಕ್ತರೆಂದರೆ ಯಾರು ಅಂತ ಚೆನ್ನಾಗಿ ತಿಳಿಸ್ಕೊಟ್ರು. ಮತ್ತು ಭಗವಂತನ ಅನುಗ್ರಹವನ್ನು ಪಡೆದವರು ರಾಯರು. ಅಂಥ ರಾಯರ ಅನುಗ್ರಹ ಅವರ ಭಕ್ತರ ಮೇಲೆ ಸದಾ ಇದೆ. ಮತ್ತು ಅವರು ಮಾಟ ಮಂತ್ರ ತಂತ್ರಾದಿಗಳಿಗೆ ಪರಿಹಾರಕರಾಗಿ ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ. ಅದಕ್ಕೆ ಅವ್ರ ಮೃತ್ತಿಕೆ ಒಂದೇ ಸಾಕು ಅಂತ ಆಚಾರ್ಯರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸುತ್ತಾ ಮುಂದಿನ ಪದ್ಯಗಳ ಕಡೆಗೆ ಗಮನವನ್ನು ಹರಿಸೋಣ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಓಂಕಾರವಾಚ್ಯಾರ್ಥಭಾವೇನ ಭಾವೇನ ಲಬ್ಧೋದಯ ಶ್ರೀಶ ಯೋಗೀಶ ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಔರ್ವಾನಲ ಪ್ರಕ್ಯ ದುರ್ವಾಧಿದಾವಾನಲೈ ಸರ್ವತಂತ್ರ ಸ್ವತಂತ್ರೇಶ ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಓಂಕಾರದ ಪದ್ಯಗಳನ್ನು ನಾವೀಗ ಕೇಳಿದ್ವಿ. ಬಹಳ ಸುಂದರವಾಗಿ ಹಾಡಿದ್ದಾರೆ, ನಾವು ಕೇಳಿದ್ವಿ. ಔರ್ವಾನಲ ಪ್ರಖ್ಯ, ಒಂದು ಔರ್ವ ಮತ್ತೊಂದು ಓಂಕಾರ, ಎರಡು ಶಬ್ದಗಳನ್ನು ಬಳಸಿ ಕೃಷ್ಣಾವಧೂತರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಓಂಕಾರ ವಾಚ್ಯಾರ್ಥ ಭಾವೇನ ಭಾವೇನ. ರಾಯರು ಮುಳುಗಿದ್ದೆಲ್ಲಿ ಅಂದರೆ ಓಂಕಾರದ ಅರ್ಥ ಯಾರು? ಓಂಕಾರ ಹಿಡಿದು ಕೂಡಲೇ ಸಕಲ ಗುಣಗಳಿಂದ ತುಂಬಿದ ಆ ಭಗವಂತ ಏನಿದ್ದಾನೆ ಕೃಷ್ಣ, ಆ ಕೃಷ್ಣ ಹಾಗೆ ರಾಮ ನರಸಿಂಹ ಎಲ್ಲರಲ್ಲೂ ಭಾವೇನ ಮುಳುಗಿ ಹೋಗಿದ್ದಾರೆ. ಆ ಮುಳುಗಿದ್ರಿಂದಲೇ ಅವರಿಗೆ ಅಂಥ ಪದವಿ ಯೋಗ್ಯತೆ ಅವರಿಗೆ ಸಿಕ್ತು. ಯಾರಿಗೆ ಯಾವುದೇ ರೀತಿಯ ಆಪತ್ತುಗಳಿರಲಿ ಆ ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡುವಂಥ ಲಬ್ಧ ಯೋಗೀಶರಾಗಬೇಕು ಅಂತ. ಯೋಗೀಶರಾಗೋದು ಅಂದರೆ ಯೋಗ ಅಂದರೆ ಉಪಾಯ ಹೇಳಬೇಕು ಚೆನ್ನಾಗಿ. ನಮ್ಮ ಹತ್ರ ಸಮಸ್ಯೆ ಅಂತ ಬಂದರೆ ಯಾರಾದರೂ ಚೆನ್ನಾಗಿ ಉಪಾಯ ಹೇಳಬೇಕು, ಅದು ಗೊತ್ತಿರಬೇಕು ನಮಗೆ. ಉಪಾಯ ಯಾವುದನ್ನು ಹೇಳಿದ್ರೆ ಇವರಿಗೆ ಆ ಕಷ್ಟಗಳ ಪರಿಹಾರ ಆಗತ್ತೆ ಅಂತ ಅದು ಯಾರಿಗೆ ಗೊತ್ತಿರುತ್ತೆ? ಅನಂತ ಜೀವ ರಾಶಿಗಳಿಗೆ ದೇಹ ಕೊಟ್ಟ ಆ ದೇವರಿಗೆ ಮಾತ್ರ ಅದು ಗೊತ್ತಿರುತ್ತೆ. ಆ ದೇವರು ಮುಖ್ಯ ಪ್ರಾಣದೇವರು, ಅವರು ಸರ್ವಜ್ಞರು, ಸರ್ವಜ್ಞ ಕಲ್ಪರು, ಅಂಥವರಿಗೆ ಮಾತ್ರ ಸಾಧ್ಯ. ಅವರ ಅನುಗ್ರಹದಿಂದ ರಾಯರು ಯಾರಿಗೆ ಯಾವ ರೀತಿ ಕಷ್ಟಗಳಿಗೆ ಯಾವ ರೀತಿ ಪರಿಹಾರ ಹೇಳಬೇಕು ಅಂತ ಗೊತ್ತಾಗಿದೆ. ಯಾಕೆ? ಮುಖ್ಯ ಪ್ರಾಣನಲ್ಲಿ ಆಸಕ್ತಿ, ಓಂಕಾರದ ಅರ್ಥನಾದ ಆ ದೇವರಲ್ಲಿನ ಆಸಕ್ತಿನೇ ಇದಕ್ಕೆ ಕಾರಣ. ಅಂಥ ರಾಯರೇ ನಮ್ಮನ್ನು ಕಾಪಾಡಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಔರ್ವಾನಲ ಪ್ರಖ್ಯ ಅಂದರೆ ಅನಲ ಅಂತಂದರೆ ಬೆಂಕಿ ಅಂತ ಅರ್ಥ. ಈ ಪ್ರತಿವಾದಿಗಳು ವಾದಕ್ಕೆ ಅಂತ ಬರ್ತಾರೆ, ಅವ್ರಿಗೆಲ್ಲ ಇವರು ಬೆಂಕಿಯ ರೀತಿಯಲ್ಲಿ. ರಾಯರು ಸಾಮಾನ್ಯವಾಗಿ ತಂಪು, ನಾವು ಬೆಂಕಿಯಾಗಿ ಹೋಗಿರ್ತೀವಿ ರಾಯರ ಬಳಿ, ಆದರೆ ಅವರು ತಂಪು ಮಾಡಿ ಕಳಿಸ್ತಾರೆ ನಮಗೆ ಅಂಥವ್ರು. ಆದರೆ ರಾಯರನ್ನು ಇಲ್ಲಿ ಬೆಂಕಿ ಅಂತ ಕರೆದಿದ್ದರ ಉದ್ದೇಶ ಇಷ್ಟು. ಅದು ಔರ್ವಾನಲ ಅಂದರೆ ಒಡವಾನಲ ಅಂತ ಅರ್ಥ. ಒಡವಾನಲ ಅಂದರೆ ಸಮುದ್ರದ ಒಳಗಡೆನೂ ಕೂಡ ಅಗ್ನಿ ಇದೆ ಅಂತ, ಬೆಂಕಿ ಇದೆ, ನೀರಿನ ಒಳಗಡೆನೂ ಕೂಡ, ಸಮುದ್ರದ ಒಳಗಡೆ. ಅದಕ್ಕೆ ಒಡವಾನಲ ಅಂತ ಕರೀತಾರೆ. ಒಡವಾನಲ ತುಂಬ ಭಯಂಕರ. ಅದು ಒಂದು ಸಲ ಬಂತು ಅಂದರೆ ಯಾರೂ ಕೂಡ ಅದರ ಮುಂದೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಭಯಾನಕ. ಅಂದರೆ ಪ್ರತಿವಾದಿಗಳು ವಾದಕ್ಕೆ ಬಂದರು ಅಂದರೆ ಅದು ಭಗವಂತನ ದ್ವೇಷಿಗಳಾಗಿ ಅವರು ಬಂದಿರ್ತಾರೆ ವಾದಕ್ಕೆ. ಎಷ್ಟೋ ಜನ ಅವರ ಮುಂದೆ ಬೆಂಕಿಯ ಜ್ವಾಲೆಯಂತೆ ರಾಯರು ತಮ್ಮ ಮುಖ್ಯ ಪ್ರಾಣದೇವರ ಬಗ್ಗೆ, ತಾವು ಆರಾಧಿಸುವ ಪರಮಾತ್ಮನ ಬಗ್ಗೆ ಆಚೆ ಈಚೆ ಅಲ್ಲಗೆಳೆದರೆ ಬೆಂಕಿಯ ರೀತಿಯ ಪ್ರಜ್ವಲಿತವಾದ ಮಾತುಗಳನ್ನು ಆಡಿ ಆ ಎಲ್ಲ ಮಾತುಗಳನ್ನು ಖಂಡಿಸ್ತಾ ಇದ್ರು. ಸರ್ವತಂತ್ರ ಸ್ವತಂತ್ರೇಶ ಭೋ ಅಂತ. ಸರ್ವತಂತ್ರ ಸ್ವತಂತ್ರ ಈಶ, ಸರ್ವತಂತ್ರ ಸ್ವತಂತ್ರರು ಅಂತ ನಾವು ಜ್ಞಾನಿಗಳಿಗೆ ಕರಿತೀವಿ. ಯಾಕೆ? ಎಲ್ಲ ತಂತ್ರಗಳಲ್ಲಿ ಸ್ವತಂತ್ರ, ಎಲ್ಲ ಶಾಸ್ತ್ರಗಳು ಅಂತ. ಯಾವುದು ಬರಲ್ಲ ಇವರಿಗೆ, ಎಲ್ಲವೂ ಬರುತ್ತೆ. ನೀವು ಅಂದ್ಕೊಳ್ತೀವಿ ರಾಯರು ಏನಾದರೂ
ಈ ಲೌಕಿಕ ವಿದ್ಯೆಗಳನ್ನು ಓದಿದ್ರ, BE CA ಇಂಥ ವಿದ್ಯೆಗಳನ್ನು ಯಾವ್ದಾದ್ರು ಓದಿದ್ರ? ಯಾವುದನ್ನು ಓದಿಲ್ಲ. ಅವರು ಓದಿದ ಆಧ್ಯಾತ್ಮಿಕ ವಿದ್ಯೆ ಮತ್ತು ಎಲ್ಲ ತಂತ್ರಗಳಲ್ಲಿ ಪ್ರಾವೀಣ್ಯ ಅಂದರೆ ಅಯ್ಯಯ್ಯೋ ಅಂಥವರೆಲ್ಲ ಪಾಸ್ ಆಗಬೇಕು ಅಂದರೆ ರಾಯರ ಅನುಗ್ರಹ ಬೇಕು. ಅವ್ರು ಯಾಕೆ ಇದನ್ನೆಲ್ಲ ಓದಬೇಕು? ಅವರು ಇಂಥವ್ರನ್ನೆಲ್ಲ ಉದ್ಧಾರ ಮಾಡಿದವರು. ಎಲ್ಲ ತಂತ್ರಗಳಿಂದ ನಿಜವಾಗಿ ನಮ್ಮ ಶಾಸ್ತ್ರಗಳು ಮಾತ್ರ, ಹೊರತು ಬೇರೆ ಲೌಕಿಕ ವಿದ್ಯೆಗಳಲ್ಲ. ಯಾಕೆ ಅದು ಯಾವುದು ದೇವರ ಹತ್ತಿರ ನಮಗೆ ತೋರಿಸಿಕೊಡುವಂಥ ವಿದ್ಯೆಗಳಲ್ಲ, ಕರ್ಕೊಂಡು ಹೋಗುವಂಥ ವಿದ್ಯೆಗಳಲ್ಲ. ಸರ್ವತಂತ್ರ ಸ್ವತಂತ್ರೇಶ. ಯಾರ್ಯಾರಿಗೆ ಯಾವ ವಿದ್ಯೆ ಬೇಕೋ ಅವರ ಒಂದು ಅನುಗ್ರಹ ಮಂತ್ರಾಕ್ಷತೆ ಇದ್ದರೆ ಸಾಕು, ಅವರ ಮೃತ್ತಿಕೆ ಸಾಕು, ಅಷ್ಟು ಅನುಗ್ರಹವನ್ನು ಮಾಡೋದು. ಅಂಥ ಎಲ್ಲ ತಂತ್ರಗಳಲ್ಲಿ ಅವರು ಶ್ರೇಷ್ಠ ರಾಯರು. ಇಂಥ ರಾಯರೇ ಪೂಜ್ಯರೇ ನನಗೆ ಅನುಗ್ರಹಿಸ್ರಿ ಅಂತ ದೇವತಾಂಶ ಸಂಭೂತರು ಅಂತ ಸ್ಪಷ್ಟ. ಅದು ಆ ದೇವತಾಂಶ ದೇವಸ್ವಭಾವೋಯಂ ದ್ವಿವಿಚದ್ರುಮೋಯಂ ಅಂತ ನಾವು ಕೇಳೋದಿದೆ. ದೇವಸ್ವಭಾವ ದ್ವಿವಿಚದ್ರುಮೋಯಂ ಇಷ್ಟಪ್ರದೋಮೇ ಸತತಂ ಸಭೂಯಾತ್ ಅಂತ ಹೇಳೋದಿದೆ. ಅಂತಹ ದೇವಸ್ವಭಾವ, ದೇವತೆಗಳೇ ಆದ ಅವರಿಗೆ ಇದು ದೊಡ್ಡ ವಿಷಯ ಅಲ್ಲ. ಯಾರಿಗೆ ಏನು ಬೇಕೋ ಅಂಥ ಫಲಗಳನ್ನು ಅವರು ಅವಶ್ಯವಾಗಿ ನೆರವೇರಿಸ್ತಾ ಇರ್ತಾರೆ. ಇಂಥ ರಾಯರ ಸ್ಮರಣೆಯನ್ನು ಇಲ್ಲಿ ವಿಶೇಷವಾಗಿ 2 ಶ್ಲೋಕಗಳಲ್ಲಿ ಮಾಡಿದ್ದುಂಟು. ಇನ್ನು ಮುಂದಿನ 2 ಪದ್ಯಗಳನ್ನು ನೋಡೋಣ. ಅಲ್ಲಿ ವಿಶೇಷವಾಗಿ ರಾಯರ ಇನ್ನಿತರ ಮಹಿಮೆಗಳು 1, 2, 3 ಮಹಿಮೆಗಳಿದೆ. ಅಂಥ ಮಹಿಮೆಗಳನ್ನು ನಾವು ಮುಂದೆ ಅವಲೋಕಿಸೋಣ. ಅದರ ಮುಂಚೆ ಅಹ 2 ಪದ್ಯಗಳು ಅಂದರೆ ನಮಗೆ ನೆನ್ನೆಯಿಂದ ಇಲ್ಲಿಯವರೆಗೆ ಎಲ್ಲ ಸ್ವರಾಕ್ಷರಗಳು ಆಕಾರದಿಂದ ಹಿಡಿದು ಅಲ್ಲಿಯವರೆಗೆ ನಮಗೆ ರಾಯರ ಪದ್ಯಗಳು ಗೊತ್ತಾಯಿತು. ನಾವೆಲ್ಲ ಮಕ್ಕಳಿಗೆ ABCD ಎಲ್ಲ ಹೇಳ್ಕೊಡ್ತಾ ಇರ್ತೀವಿ, ನಾವು ಕಲ್ತಿರ್ತೀವಿ. ಕೊನೆಗೆ ಆ ABCDನಲ್ಲೇ ಮುಳುಗ್ಬಿಡ್ತೀವಿ, ಮುಗಿದು ಹೋಯ್ತು, ಅದನ್ನು ಬಿಟ್ಟು ಬಿಡ್ತೀವಿ, ಮರೆತು ಬಿಡ್ತೀವಿ. ಕೊನೆಗೆ ನಮಗೆ ನೆನಪಾಗೋದು ತತ್ವನ್ಯಾಸ, ಮಾತೃಕಾನ್ಯಾಸಗಳನ್ನು ಮಾಡಬೇಕಾದ್ರೆ ಮಾತೃಕಾನ್ಯಾಸದಲ್ಲಿ ಅಜಾಯ ನಮಃ, ಆನಂದಾಯ ನಮಃ, ಇಂದ್ರಾಯ ನಮಃ ಪ್ರತಿಯೊಂದು ಅಕ್ಷರಗಳಿಗೆ ದೇವರ ರೂಪಗಳನ್ನು ಹೇಳಿ ನೆನಪಿಸ್ಕೊಳ್ತೀವಿ. ಆದರೆ ಅದನ್ನೆಲ್ಲ ಇರಲಿ, ರಾಯರ ಭಕ್ತರಾದ ನಾವು ಕೃಷ್ಣಾವಧೂತರು ರಚನೆ ಮಾಡಿದ ಆಕಾರದಿಂದ ಹಿಡಿದು ಇಲ್ಲಿ ಇಂದಿನ ದಿವಸ ಏನು ಕೇಳಿದ್ವಿ ಅಲ್ಲಿಯವರೆಗೆ ಸ್ವರಾಕ್ಷರಗಳು ಅಂದರೆ ಎಲ್ಲ ಪದ್ಯಗಳು ನಮ್ಮ ಮಕ್ಕಳಿಗೆ ಬಾಯಿಗೆ ಬರಬೇಕು. ಈ ಪದ್ಯಗಳು ನಾವು ಬರೀ ಶ್ರೀರಾಘವೇಂದ್ರ 2 ಸಾಲುಗಳನ್ನು ಬಾಯ್ಪಾಠ ಮಾಡ್ಕೊಂಡಿರ್ತೀವಿ. ಆದರೆ ಪದೇ ಪದೇ ಈ ಅರ್ಥಗಳನ್ನು ಮಕ್ಕಳಿಗೆ ತಿಳಿಸಿ ನಮ್ಮ ಮನೆಗಳಲ್ಲಿ ಅವರ ಮುಖಾಂತರ ಈ ಅಂದರೆ ಎಲ್ಲ ಪದ್ಯಗಳು ಇದು ಬರ್ತಾ ಇರಬೇಕು. ಹಾಗೆ ನಾವು ಅವರ ಮುಖಾಂತರ ನಾವು ಹೇಳಿಸಿ ರಾಯರ ಅನುಗ್ರಹಕ್ಕೆ ಎಲ್ಲ ನಾವು ಪಾತ್ರರಾಗಬೇಕು ಅಂತ ಹೇಳ್ತಾ ಕೊನೆಯದಾಗಿ ಅಹ ಈ ಪದ್ಯಗಳನ್ನು ನಾವು ಶ್ರವಣ ಮಾಡಿ ಅದರ ಅರ್ಥ ಮಹಿಮೆಗಳನ್ನು ಮುಂದಕ್ಕೆ ಅವಲೋಕಿಸೋಣ ಅಂತ ನಿವೇದನೆ ಮಾಡಿಕೊಳ್ತಾ ಇದ್ದೇನೆ. ಹರಿವಾಯು ಗುರುಗಳ ಭಾವವನ್ನು ಚೆನ್ನಾಗಿ ಅರಿತವರು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು. ಮತ್ತು ಯಾವ ವಿದ್ಯೆಯಿಂದ ಭಗವಂತನ ಮಾರ್ಗವನ್ನು ಪಡೆಯಬಹುದು ಅಂತ ಸ್ಪಷ್ಟವಾಗಿ ಆಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಮುಂದಿನ ಸಾಲುಗಳನ್ನು ನೋಡೋಣ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಅಂಭೋಜ ಸಂಭೂತ ಮುಖ್ಯಾಮರಾರಾಧ್ಯ ಭೂನಾಥ ಭಕ್ತೇಶ ಭಾವಜ್ಞ ಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಹಸ್ತಂಗತಾನೇಕಮಾಯಾದಿವಾದೀಶ ವಿದ್ಯೋತಿತಾಶೇಷ ವೇದಾಂತ ಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ. ಇಲ್ಲಿಗೆ ನಾವು ಸ್ವರಾಕ್ಷರಗಳನ್ನು ಪೂರ್ತಿ ಮುಕ್ತಾಯ ಮಾಡಿದ್ವಿ. ಇಲ್ಲಿ ಅಂದರೆ ಏನು? ಅಂಭೋಜ ಸಂಭೂತ. ಅಂಭೋಜ ಅಂತ ಶಬ್ದ ಹಾಕ್ತಾರೆ. ಅಂಭೋಜ ಅಂದರೆ ಕಮಲ ಅಂತ ಅರ್ಥ. ಕಮಲದಲ್ಲಿ ಹುಟ್ಟಿದವರು ಬ್ರಹ್ಮದೇವರು. ಬ್ರಹ್ಮದೇವರಿಂದ ಹಿಡಿದು ಎಲ್ಲ ದೇವತೆಗಳು ಆರಾಧನೆ ಮಾಡುವಂಥ ಭೂನಾಥ, ಭೂಲೋಕ. ಭೂಲೋಕದ ನಾಥ ಯಾರು? ಭೂಲೋಕದ ನಾಥ
ನಮಗೀಗ ಭೂವೈಕುಂಠ ಕ್ಷೇತ್ರ, ಭೂವೈಕುಂಠ ಅಂದರೆ ನಮಗೆ ಶ್ರೀನಿವಾಸನ ನೆನಪಾಗುತ್ತೆ. ಹಾಗೆ ಎಲ್ಲ ಭೂಲೋಕನಾಥ ಅಂದರೆ ಅದು ಕೃಷ್ಣ, ಶ್ರೀನಿವಾಸ, ರಾಮ ಎಲ್ಲರನ್ನೂ ಆರಾಧನೆ ಮಾಡ್ತಾ ಇದ್ದಾರೆ ನಮ್ಮ ರಾಯರು. ಅಂಥ ರಾಯರು ಆ ಭೂಲೋಕನಾಥನ ಭಕ್ತರುಗಳಲ್ಲೇ ಅತ್ಯಂತ ಶ್ರೇಷ್ಠ ಭಾವಜ್ಞಭೋ ಅಂತ. ಅಂದರೆ ರಾಯರನ್ನು ಹಿಡಿದ್ರೆ ಇಲ್ಲಿ ಏನು ನೆನಪಿಸ್ಕೊಡ್ತಾ ಇದ್ದಾರೆ ಅಂದರೆ, ನಿಮಗೆ ಶ್ರೀನಿವಾಸನ ಅನುಗ್ರಹ ಬೇಕಾ, ರಾಯರನ್ನು ಹಿಡಿದೆ. ಕೃಷ್ಣನ ಅನುಗ್ರಹ ಬೇಕಾ, ರಾಯರು. ಹಾಗೆ ನರಸಿಂಹನ ಅನುಗ್ರಹನ ರಾಯರು. ಯಾಕೆ ರಾಯರು ಇಂಥ ಭಗವಂತನ ರೂಪವನ್ನು ಧ್ಯಾನ ಮಾಡಲಿಲ್ಲ ಅಂತಿಲ್ಲ, ಅಷ್ಟು ಎಲ್ಲ ಭಗವದ್ ರೂಪಗಳ ಅನುಗ್ರಹವನ್ನು ಪಡೆದ ಮಹಾನುಭಾವರು ರಾಯರು. ನೀವೇನು ಬೇಡ್ತೀರೋ ಅದನ್ನು ಅವರು ಕೊಡ್ತಾರೆ ಅಂತ ಈ ಶ್ಲೋಕಗಳ ಅರ್ಥ. ಇಲ್ಲಿ ಒಂದು ಮಹಿಮೆ ಇದೆ. ಏನಂದರೆ, ಒಬ್ಬ ಭಕ್ತ ತಾನು ಇದೆಲ್ಲ ಭೂಲೋಕನಾಥ ಭಕ್ತೇಶ ಅಲ್ಲ, ಇವರು ಭೂಮಿಗೆ ಒಡೆಯ ಅಂದರೆ ಎಷ್ಟು ಐಶ್ವರ್ಯ ಇರಬಾರ್ದು ರಾಯರ ಬಳಿ. ಯಾಕೆಂದರೆ ರಾಯರ ಆರಾಧ್ಯ ಮೂರ್ತಿಯಾದ ಆ ಭಗವಂತ ಇಡೀ ಭೂಲೋಕಕ್ಕೆ ಒಡೆಯ, ಲಕ್ಷ್ಮೀಪತಿ. ಅವನ ಹತ್ರ ಅಷ್ಟು ಐಶ್ವರ್ಯ ಇದೆ, ಅವನು ಇವ್ರ ಕೈಲಿದ್ದಾನೆ. ಅದಕ್ಕೊಬ್ಬ ಭಕ್ತ ಯೋಚನೆ ಮಾಡಿದ್ನಂತೆ, ರಾಯರನ್ನು ಹಿಡಿದ್ರೆ ನಮಗೆ ಇನ್ಫ್ಲೂಯೆನ್ಸ್ ಮಾಡಿಕೊಡ್ತಾರೆ, ದೇವರ ಹತ್ರ ಒಂದಿಷ್ಟು ದುಡ್ಡು ಕೊಡಿಸ್ತಾರೆ ಅಂತ. ನೋಡಿ, ದುಡ್ಡಿಗೋಸ್ಕರ ಒಬ್ಬ ರಾಯರ ಬಳಿ ಹೋದ, ಮಂತ್ರಾಲಯಕ್ಕೆ ಹೋಗಿದ್ದ ಉದ್ದೇಶನೇ ನಾವು ರಾಯರನ್ನು ಸೇವೆ ಮಾಡಿದರೆ ಚೆನ್ನಾಗಿ ಅವ್ರು ನಮಗೆ ದುಡ್ಡು ಸಂಪತ್ತು ಎಲ್ಲ ಕೊಡ್ತಾರೆ ಅಂತ ಯಾರೋ ಒಬ್ಬರು ಹೇಳಿರ್ತಾರೆ. ಇವನು ಹೋದವನು ಬಾಗಿಲ ಹತ್ರ ನಿಂತ, ರಾಯರೇ, ನಾನು ಮಂತ್ರಾಲಯಕ್ಕೆ ಬಂದಿರೋದು ನಿಮ್ಮ ದರ್ಶನಕ್ಕಲ್ಲ, ನೀವು ಕೊಡೋ ದುಡ್ಡಿಗೆ ಅನ್ನೋ ಭಾವನೆಯಲ್ಲಿ ಹೋಗಿದ್ದಾನೆ ಇವನು ವಸ್ತುತಃ. ಆದರೂ ರಾಯರ ಬಳಿ ದರ್ಶನ ಮಾಡಬೇಕು, ರಾಯರ ದರ್ಶನ ಅಂತ ಅಂದ್ಕೊಂಡು ಈ ನೆಪದಿಂದ ಹೋಗಿದ್ದಾನೆ ಪುಣ್ಯಾತ್ಮ. ಅವರ ಅನುಗ್ರಹ ಆಗಬೇಕು ಅಂತಲ್ಲ, ಈ ಥರ ಒಂದು ದುಡ್ಡು ಬೇಕು ಅಂತ ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ ರಾಯರು ಅಂತ ಹೋಗಿದ್ದಾನೆ. ಹೋಗಿ ನಿಂತುಕೊಂಡ, ಅಲ್ಲಿ ಅರ್ಚಕರು ನೇರವಾಗಿ ಕಂಡರು. ಅರ್ಚಕರ ಬಳಿ ಹೋದ. ಅರ್ಚಕರ ಬಳಿ ಹೋಗಿ, ನಾನು ಏನು ಸೇವೆ ಮಾಡಿದ್ರೆ ರಾಯರು ಒಲಿತಾರೆ ಅದನ್ನು ತಿಳಿಸ್ಕೊಡಿ ಅಂತ. ಅರ್ಚಕರು ತಿಳಿಸ್ಕೊಟ್ರು, ನೋಡು ಇಂತಿಂಥ ಸೇವೆಯನ್ನು ಮಾಡು, ನಿನಗೆ ರಾಯರು ಖಂಡಿತ ಕಾಣ್ತಾರೆ. ಯಾಕೆಂದರೆ ತುಂಬ ಶಾಸ್ತ್ರ ಓದಿಕೊಂಡಿರೋರಿಗೆ ಬೇಗ ಒಲಿಯಲ್ಲ ರಾಯರು, ಅದು ನಿಮ್ಮಂಥ ಪಾಮರರಿಗೆ ಬೇಗ ಒಲಿತಾರೆ. ಎಲ್ಲರೂ ಸಾಕ್ಷಿ, ನೀನು ಹೋಗು, ನಿನಗೆ ಖಂಡಿತ ಒಲ್ದೇ ಒಲಿತಾರೆ ಅಂತ. ಒಂದಿಷ್ಟು ದಿವಸಗಳ ಕಾಲ ಸೇವೆಯನ್ನು ಮಾಡಿದ ಆ ಭಕ್ತ. ಮಾಡಿದ ಕೂಡಲೇ ಅನ್ನಿಸ್ತು, ಯಾಕೋ ಇದು ಕೈ ಕೊಡ್ತು ಅನಿಸುತ್ತೆ, ಎಲ್ಲ ಸುಳ್ಳು ಅಂತ ಕಾಣುತ್ತೆ ಅಂತ. ಅಷ್ಟೊತ್ತಿಗೆ ಅವತ್ತಿನ ದಿವಸ ನಾ ಹೊರಟು ಬಿಡ್ತೀನಿ ನಾಳೆ ಬೆಳಗ್ಗೆ ಎದ್ದು ಅಂದ್ಕೊಂಡು ಮಲ್ಕೊಂಡಿದ್ದೆ. ನೋಡಿ, ರಾತ್ರಿ ಕಾಲದಲ್ಲಿ ಒಂದು ಸ್ವಪ್ನ ಬಿತ್ತು ಅವನಿಗೆ. ಮೂಢ, ಯಾಕೆ ಹೋಗ್ತಾ ಇದೆಯಾ ಬೇರೆ ಕಡೆ, ಇಲ್ಲೇ ಇರು. ಅವನಿಗೊಂದು ಸೂಚನೆ ಸಿಕ್ಕಿದಾಗೆ, ಹೊರಗಡೆ ಹೋಗಬೇಡ, ಎಲ್ಲೋ ಊರಿಗೆ ವಾಪಸ್ಸು ಹೋಗಬೇಡ, ಬಂದ ಕೆಲಸ ಆಗಿಲ್ಲ ತಾನೆ, ಬಂದ ಕೆಲಸ ನಾಳೆ ಆಗತ್ತೆ ನಿನಗೆ, ಇಲ್ಲೇ ಇದ್ದು ಹೋಗು ಅಂತ. ಏನಾಗತ್ತೆ ನಾಳೆ ಇದ್ದು ಹೋಗು ಅಂದರೆ ಅರ್ಥ ಏನು? ಅದಕ್ಕೆ ಏನಿಲ್ಲ, ನಾಳೆ ಈ ಅರ್ಚಕರು ತಾವು ಮೊದಲಿಗೆ ಬಾಗಿಲನ್ನು ತೆಗೆದು ಒಳಗಡೆ ಬಂದು ನನ್ನ ಸೇವೆಯನ್ನು ಮಾಡ್ತಾರೆ. ಮೊದಲು ಅವರು ಬಾಗಿಲು ತೆಗಿತಾರೆ ಬೆಳಗಿನ ಜಾವ. ಆ ಸಂದರ್ಭದಲ್ಲಿ ನೀನು ಬಾ ಅರ್ಚಕರ ಜೊತೆಗೆ. ಬಾಗಿಲು ತೆಗೆದು ಕೂಡಲೇ ಒಳಗಡೆ ಒಂದು ವಸ್ತು ಇಟ್ಟಿರ್ತಾರೆ. ಆ ಒಂದು ವಸ್ತು ಅಲ್ಲಿರುತ್ತೆ, ವ್ಯವಸ್ಥೆ ಆಗಿರುತ್ತೆ. ಆ ವಸ್ತು ನೀನು ತೊಗೊಂಡು ಹೋಗು, ನಿನ್ನ ಇಷ್ಟ ಅರ್ಥ ನೆರವೇರುತ್ತೆ ಅಂತ. ಇವನು ಬಹಳ ಸಂತೋಷ ಆಯಿತು. ನಾಳೆ ಬೆಳಗ್ಗೆ ಹಬ್ಬ ಇದೆ ನನಗೆ, ಆಯ್ತು, ನಾನು ಅಂದ್ಕೊಂಡಿದ್ದು ನೆರವೇರಿತು, ಅದನ್ನ ಎತ್ಕೊಂಡು ನಾನು ಓಡೋಗ್ಬಿಡ್ಬೇಕು ಅಂತ ಇವನು ಮನಸ್ಸು ಮಾಡಿದ್ದಾನೆ ಪುಣ್ಯಾತ್ಮ. ಅದನ್ನು ರಾಯರು ನೋಡಬೇಕು ಅಂತ ಅವರ ಅನುಗ್ರಹಕ್ಕೆ ಅಂತ ಇವನು ಹೋಗಲಿಲ್ಲ, ಅವರು ಕೊಡೋ ದುಡ್ಡು. ಸಾಮಾನ್ಯವಾದ ರೀತಿಯಲ್ಲಿ ಅವನು ಹೋದ. ಅಂತೂ ಮಂತ್ರಾಲಯ ಕ್ಷೇತ್ರ ಕಾಲಿಟ್ನಲ್ಲ, ಯಾವ ರೀತಿ ಪರಿವರ್ತನೆ ಆಯಿತು ನೋಡಿ ಅವನ ಬುದ್ಧಿ. ದೇವರು ರಾಯರು ಹೇಗೆ ಅನುಗ್ರಹ ಮಾಡ್ತಾರೆ ಅಂತ. ನಾವು ಸುಮ್ಮನೆ ಎಲ್ಲೋ ಇರೋದಲ್ಲ, ಆ ಕ್ಷೇತ್ರಗಳಿಗೆ ಆಗಾಗ ಹೋಗ್ತಾನೇ ಇರಬೇಕು. ಮಂತ್ರಾಲಯದಂತಹ ಉತ್ತಮ ಕ್ಷೇತ್ರಗಳಿಗೆ ರಾಯರ ಕೃಪಾ ಕಟಾಕ್ಷ ಮನೆಯಿಂದಲೇ ಆಗಿಬಿಡುತ್ತೆ ಅಂತಲೂ ಇಲ್ಲೇ ಕೊಡೋದಲ್ಲ, ಅಲ್ಲಿ ಹೋಗಬೇಕು, ದರ್ಶನ ಮಾಡಿಕೊಂಡು ಬರಬೇಕು ನಾವು. ಹಾಗೆ ಈ ಭಕ್ತ ಹೋದ್ನಲ್ಲ, ಸರಿ ಬೆಳಗಿನ ಜಾವ ದಡ ನಿದ್ದೆನೇ ಮಾಡಲಿಲ್ಲ ರಾತ್ರಿ ಇಡೀ. ಯಾಕೆ ಆ ವಸ್ತುನ ಎತ್ಕೊಂಡು ಓಡ್ಬಿಡ್ಬೇಕು ಅಂತ ಮನಸ್ಸಿಗಿದೆ, ಅಂದರೆ ದುಡ್ಡು ಅಂತ ಅರ್ಥ, ಇನ್ನೇನಿಲ್ಲ. ಆಮೇಲೆ ನಂತರ ಹೋದರು ಅರ್ಚಕರ ಜೊತೆಗೆ. ಅರ್ಚಕರಿಗೆ ಎಲ್ಲ ವಿಷಯ ಹೇಳ್ದ. ಅದಕ್ಕೆ ಅರ್ಚಕರಿಗೆ ತುಂಬ ಸಂತೋಷ ಆಯಿತು. ಹೌದಾ, ನೋಡು ರಾಯರು ನಿನಗೆ ಅನುಗ್ರಹ ಮಾಡಿದರು, ಯಾಕೆ ತಾವು ಹೇಳಿದ್ದು ನಿಜ ಆಯಿತು, ಅದು ನಡೀತು, ರಾಯರು ಮಹಾಕೃಪಾಶಾಲಿಗಳು, ನೆರವೇರಿಸಿದ್ರು ನಾನು ಹೇಳಿದ್ದನ್ನು ಅಂತ ಅರ್ಚಕರಿಗೂ ಸಂತೋಷ ಆಗಿದೆ. ಇವನಿಗೂ ಸಂತೋಷ ಆಯಿತು. ಬಾ ಬೇಗ ಬಾ, ಅವಶ್ಯವಾಗಿ ಹೋಗೋಣ ಅಂತ ಅವತ್ತಿನ ದಿವಸ ಬೇಗನೆ ಹೋಗಿದ್ದಾರೆ. ಬೇಗನೆ ಹೋಗಿ ಬಾಗಿಲನ್ನು ತೆಗೆದ್ರು. ಬಾಗಿಲನ್ನು ತೆಗೆದ ಮೇಲೆ ಕೌತುಕ, ಅಬ್ಬಾ ನನಗೆ ಸಿಕ್ತು ನನ್ನ ಸಂಪತ್ತು ಅಂತ ತೆಗಿತಾನೆ. ಬಾಗಿಲು ತೆಗೆದ್ರೆ ಅವಾಗ ನೋಡೋದು ಏನು ಅಂದರೆ ಆಶ್ಚರ್ಯ ಕಾದಿದೆ ಅವರಿಗೆ. ಆಶ್ಚರ್ಯ ಅನ್ನೋದಕ್ಕಿಂತ ಭಯ ಆಗ್ಲಿಕ್ಕೆ ಶುರುವಾಯಿತು. ಯಾಕೆ ಅಂದರೆ ಒಂದು ದೊಡ್ಡ ಘಟ ಸರ್ಪ. ಅಯ್ಯೋ
ರಾಯರು ಈ ರೀತಿ ಅನುಗ್ರಹ ಮಾಡಿದ್ದೆ, ಮೊದಲು ಓಡೋಗು ಅಂತ ಸೂಚನೆ ಕೊಟ್ಟಿದ್ದ ಇದನ್ನು. ನಾ ಕೇಳಿದ್ದು ಸಂಪತ್ತನ್ನು. ಹೋಗಿ ಹೋಗಿ ಘಟ ಸರ್ಪ ನನಗೆ ದರ್ಶನ ಮಾಡಿಸಿದ್ರಲ್ಲ, ಇದನ್ನು ನನಗೆ ಏನಾಗಬೇಕಾಗಿದೆ? ಹೆದರಿಕೆ ಆಗಿ ದೂರ ಓಡೋದಂತೆ, ಬೇಡವೇ ಬೇಡ ಈ ಸವಾಸ ಅಂತ. ಅಷ್ಟೊತ್ತಿಗೆ ಅರ್ಚಕರು ಹೇಳಿದ್ರಂತೆ, ಓಡಬೇಡ, ಒಂದು ನಿಮಿಷ ನಿಂತ್ಕೋ, ನಿನಗೆ ಅನುಗ್ರಹ ಮಾಡಲಿಕ್ಕೆ ರಾಯರು ಇದನ್ನು ಕೊಟ್ಟಿದ್ದಾರೆ. ಏನು ಸ್ವಾಮಿ ಅನುಗ್ರಹ? ನಾನು ಕೇಳಿದ ದುಡ್ಡು ಇಲ್ಲಿ ನೋಡಿದ್ರೆ ಘಟಸರ್ಪ ಕೊಟ್ಟಿದ್ದಾರೆ ಅಂತ. ಅವನು ಮೂರ್ಖ. ಏನು ಅಂದರೆ ಅವನಿಗಿದು ಗೊತ್ತಿರಲಿಲ್ಲ. ಏನಂದರೆ ಯಾವತ್ತೂ ಸರ್ಪ ದರ್ಶನ ಆದರೆ ತುಂಬ ಒಳ್ಳೆಯದು. ಘಟಸರ್ಪ ದರ್ಶನ ಅಂಥ ದೇವಸ್ಥಾನಗಳಲ್ಲಿ ಅದೇಂದರೆ ನಿಧಿ ಯಾವಾಗಲೂ ಸರ್ಪಗಳ ಹತ್ತಿರ ಇರುತ್ತೆ. ಸರ್ಪನಿಧಿ ಅಂತಲೇ ಪ್ರಸಿದ್ಧ. ಎಲ್ಲ ನಾಗಗಳ ಬಳಿ ಅದ್ಭುತವಾದ ನಿಧಿಗಳಿರುತ್ತೆ ಯಾವಾಗಲೂ. ಅದು ಪಾತಾಳ ಲೋಕದಲ್ಲಿ, ಕೆಳಗಿನ ಲೋಕಗಳಲ್ಲೆಲ್ಲ, ಭೂತಲದಲ್ಲಿ ನಿಧಿಗಳೆಲ್ಲ ಇಟ್ಟಿರ್ತಾರೆ. ಆ ನಿಧಿಗಳ ಸುತ್ತಲೂ ರಕ್ಷಣೆ ಮಾಡ್ತಾ ಇರ್ತವೆ ಆ ಸರ್ಪಗಳು ಅಂತ. ಒಂದು ಘಟಸರ್ಪದ ದರ್ಶನ ಆಯಿತು. ಆದರೆ ಘಟಸರ್ಪ ದರ್ಶನ ಆಗಲಿ, ನಿಧಿಗಳಿದೆಲ್ಲ ಸಿಗಲಿ ನಿಜ, ಘಟಸರ್ಪ ಕೊಟ್ಟರೆ ಕೈಗೆ ನಮಗೇನು ಉಪಯೋಗ? ಅದಕ್ಕೆ ನೀನು ಮೊದಲು ಆ ಸರ್ಪ ಹಿಡ್ಕೋ, ಆಗ ನಿನಗದು ದಾರಿ ತೋರಿಸತ್ತೆ ಅಂತ. ಏನು ಸ್ವಾಮಿ, ಸರ್ಪ ಹಿಡಿಯೋದು ಅಂದರೆ ಕೈಯಿಂದ ಹಿಡಿದ್ರೆ ಅದು ಕಚ್ಚಲ್ವಾ, ವಿಷಾಕಾರಲ್ವಾ, ಏನು ಹೇಳ್ತಾ ಇದ್ದೀರಿ ನೀವು ಅಂತ. ಅದಕ್ಕೆ ಇಲ್ಲ, ರಾಯರನ್ನು ನಂಬು, ನಾನು ಹೇಳ್ತಾ ಇದ್ದೀನಿ, ಹೋಗಿ ಹಿಡಿ ಅಂತ. ಅವ್ರು ಹೋಗಲಿಲ್ಲ, ಅರ್ಚಕರು ಇವರನ್ನು ಕಳಿಸಿದ್ರು. ಯಾಕಂದರೆ ಅವ್ರಿಗೆ ಭಕ್ತಿ ಇತ್ತು, ಶ್ರದ್ಧೆ ಇದೆ, ಅಷ್ಟು ಆ ಮಾತಿನ ಮೇಲೆ ಅಷ್ಟು ವಿಶ್ವಾಸ. ರಾಯರು ಸೂಚನೆ ಕೊಟ್ಟಿದ್ದಾರೆ ಅಂದರೆ ಎಷ್ಟೋ ಅನುಭವಗಳಾಗಿದೆ ಅವರಿಗೆ. ಅಂತಲ್ಲಿ ಈ ಅನುಭವ ಖಂಡಿತ ಆಗೇ ಆಗುತ್ತೆ, ನೀ ಹೋಗಿ ಹಿಡಿ ಅಂತ. ಅವನು ಧೈರ್ಯ ಮಾಡಲಿಲ್ಲ. ಅಷ್ಟೊತ್ತಿಗೆ ಜನರೆಲ್ಲ ಬಂದಿದ್ದಾರೆ, ಹೋಗಿ ಹಿಡಿಯೋ ಹಿಡಿಯೋ ಅಂತ ಅಂತಿದ್ದಂಗೆ ಓಡೋದಂತೆ. ಓಡೋದ್ರೆ ಅದು ಸಿಗ್ತಾ ಇಲ್ಲ. ಸರ್ಪಗಳು ಎಷ್ಟು ವೇಗದಲ್ಲಿ ಇರ್ತವೆ. ಅಷ್ಟೊತ್ತಿಗೆ ಕೊನೆಗೆ ಬಾಲದ ಚೂರು ಏನಿದೆ, ತುಂಡು, ಅದನ್ನು ಹಿಂಗೆ ಹಿಡ್ಕೊಂಡಂತೆ, ಆ ಬಾಲದ ಭಾಗ ಹಿಡ್ಕೊಳ್ತಿದ್ದಂಗೆ ನೋಡ್ತಾನೆ, ಅಲ್ಲಿ ಸರ್ಪನೂ ಇಲ್ಲ, ಏನೂ ಇಲ್ಲ. ಕೈನಲ್ಲಿ ನೋಡ್ತಾನೆ, ಆ ಬಾಲದ ತುಂಡೇನಿತ್ತು ಅದು ಮಾತ್ರ ಕೈಲಿದೆ. ಅದು ಬಾಲದ ತುಂಡಾಗಿರಲಿಲ್ಲ, ಅದು ಬಂಗಾರದ ವಸ್ತುಗಳಾಗಿತ್ತು. ಆವಾಗ ಅವನಿಗೆ ಅರ್ಥ ಆಯಿತು, ನಾನು ಸ್ವಲ್ಪನೇ ಹಿಡಿದೆ, ಅದೇ ಪೂರ್ತಿ ಆ ಘಟ ಸರ್ಪವನ್ನೇ ಹಿಡಿದಿದ್ರೆ ಎಷ್ಟು ಬಂಗಾರ ಸಿಗ್ತಾಯಿತ್ತು. ಮೂರ್ಖ ನಾನು, ಹಿಡಿದಿರೋದು ರಾಯರು ಸೂಚನೆ ಕೊಟ್ಟಾಗಲೂ ನನಗೆ ಹೊಳಿಲಿಲ್ಲ, ಅರ್ಚಕರು ಪ್ರೇರಣೆ ಮಾಡಿದ್ದಕ್ಕೆ ಒಂದಿಷ್ಟಾರು ಸಿಕ್ತು ಅಂತ ತೃಪ್ತಿ ಪಡ್ಕೊಂಡ. ಆದರೆ ಆಮೇಲೆ ಪಶ್ಚಾತ್ತಾಪ ಆಯಿತು ಅವನಿಗೆ, ನಾನು ಬರೋದು ಬಂದೆ, ರಾಯರ ಅನುಗ್ರಹ ಬೇಡಬೇಕು, ಹೋಗಿ ಹೋಗಿ ಇಂಥ ಲೌಕಿಕವಾದ ಇದನ್ನು ಬೇಡದ್ನಲ್ಲ ಅಂತ ತಾನು ಮತ್ತೆ ತುಂಬ ಸೇವೆಯನ್ನು ಮಾಡಿ ಆ ಕೊಟ್ಟ ಸಿಕ್ಕ ಬಂಗಾರ ಏನಿದೆಯಲ್ಲ ಅದೆಲ್ಲ ರಾಯರಿಗೆ ಅರ್ಪಣೆ ಮಾಡಿ ನನಗೆ ದಿವ್ಯ ಜ್ಞಾನವನ್ನು ಕೊಡಿ ಅಂತ ತನ್ನ ಅಜ್ಞಾನವನ್ನು ಕಳೆದುಕೊಂಡು ತಾನು ಜ್ಞಾನ ಸಂಪನ್ನನಾಗಿ ಮಂತ್ರಾಲಯ ಕ್ಷೇತ್ರದಿಂದ ತಾನು ವಾಪಸ್ಸು ಬಂದ. ಈ ರೀತಿ ಅನೇಕ ಘಟನೆಗಳು ನಮಗೆ ರಾಯರ ಈ ಮಂತ್ರಾಲಯ ಕ್ಷೇತ್ರದಲ್ಲಿ ಇದ್ದಾಗ ಭಕ್ತರಿಗೆ ಆಗುವಂಥದ್ದು, ಅನೇಕ ಕಡೆ ಬೇರೆ ಇದ್ದಾಗ ಆಗುವಂಥದ್ದು, ಹೀಗೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯ ಅನುಭವ ರಾಯರಿಂದ ಆಗೇ ಇರುತ್ತೆ. ಕೆಲವು ಸರಿ ನೇರವಾಗಿ ಅವರು ಬಂದು ಹೇಳದೇ ಇರಬಹುದು, ಯಾವ್ಯಾವುದೋ ರೂಪದಲ್ಲಿ ಬಂದು ಹೇಳಿದ್ದೂ ಉಂಟು. ನಮಗೆ ಯಾರೋ ಮಹಾತ್ಮರು, ಅವ್ರಿಗೆ ಗೊತ್ತಿರಲ್ಲ, ಬಂದು ಯಾವಾಗಲೂ ಸಿಕ್ಕಿರ್ತಾರೆ, ಎಲ್ಲ ಮಾಡಿ ವ್ಯವಸ್ಥೆ ಮಾಡೋ ಹೋಗಿರ್ತಾರೆ. ನಾವು ಇಲ್ಲೆಲ್ಲ ಇದ್ದೀವಿ ಅಂತ ಮುಂದಿನ ಸಲ ಹೋದರೆ ಅವ್ರು ಯಾರೂ ಅಲ್ಲಿರಲ್ಲ, ಗೊತ್ತೇ ಆಗಲ್ಲ ಯಾವ ರೀತಿ ರಾಯರು ಯಾರಿಗೆ ಯಾವ ಕ್ರಮದಲ್ಲಿ ಅನುಗ್ರಹ ಮಾಡ್ತಾರೆ ಅನ್ನೋದು ಅನೂಹ್ಯ. ಅದನ್ನು ಊಹೆ ಮಾಡಲಿಕ್ಕೂ ಅಷ್ಟು ಅಸಾಧ್ಯ. ಅಂತೂ ಭಕ್ತರ ಪಾಲಿಗೆ ಅವರು ದೇವರ ರೀತಿಯಲ್ಲೇ ಆಗಿದ್ದಾರೆ. ಯಾಕೆ? ದೇವರಿಂದ ನಾವು ಅನುಗ್ರಹ ಪಡಿಬೇಕು, ದೇವರ ಅನುಗ್ರಹ ನಮಗೆ ರಾಯರ ಮುಖಾಂತರ ಸಿಗ್ತಾ ಇದೆ. ಆದ್ದರಿಂದ ಭಕ್ತರ ಪಾಲಿಗೆ ಇಂದಿನ ದಿವಸ ನಮಗೆ ಕಲಿಯುಗದ ದೇವರಾಗಿದ್ದಾರೆ ರಾಯರು. ಅಸ್ತಂಗತ ಅನೇಕ ಮಾಯಾದಿ ವಾದೀಶ ವಿದ್ಯೋದಿತ ಶೇಷ ವೇದಾಂತ. ಇಷ್ಟೆಲ್ಲ ಶಕ್ತಿ ಹೇಗೆ ಬಂತು ರಾಯರಿಗೆ ಅಂತ ಒಂದು ಡೌಟು. ಯಾಕೆಂದರೆ ಎಷ್ಟೆಷ್ಟೋ ಮಹಾತ್ಮರಿದ್ದಾರೆ, ಆ ಮಹಾತ್ಮರುಗಳಿಗಿಂತ ಇವರಲ್ಲೊಂದೇನೋ ಒಂದು ಕಾರುಣ್ಯ ಜಾಸ್ತಿ. ಇವರೆಲ್ಲ ಹೇಗೆ ಸಾಧ್ಯ ಇಷ್ಟೆಲ್ಲ ಶಕ್ತಿ ಬರಲಿಕ್ಕೆ? ತಪಸ್ಸು, ಜ್ಞಾನ ತಪಸ್ಸು. ಅವರು ಶಾಸ್ತ್ರ ಅಷ್ಟು ಚೆನ್ನಾಗಿ ಓದಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಓದಿದ್ದಾರೆ ಅಂದರೆ, ಇವರು ಬಂದರೆ ಸೂರ್ಯೋದಯ ಆದರೆ ಕತ್ಲೆಲ್ಲ ಹೋಗುತ್ತೆ, ಅಸ್ತಂಗತ ಆಗಿಬಿಡತ್ತೆ ಕತ್ಲು. ಆ ಥರ ಇವರ ಉದಯ ಆಯಿತು ಅಂದರೆ ಪ್ರತಿವಾದಿಗಳೆಲ್ಲ ಅಸ್ತಂಗತ, ಅವರೆಲ್ಲ ವಾಪಸ್ಸು ಹೊರಟೋಗ್ತಾರೆ. ಅಂದರೆ ಅಷ್ಟು ಚೆನ್ನಾಗಿ ಅನೇಕ ಶಾಸ್ತ್ರಗಳನ್ನು ಓದ್ಕೊಂಡಿದ್ರು. ಅಷ್ಟು ಶಾಸ್ತ್ರಗಳನ್ನು ಓದಿದ ಇವರಿಗೆ ಸಹಜವಾಗಿ ವೇದವ್ಯಾಸರ ಅನುಗ್ರಹ, ಎಲ್ಲ ದೇವಾನುದೇವತೆಗಳ ಅನುಗ್ರಹ ಆಗಿ ಹೋಗಿದೆ. ಆದ್ದರಿಂದಲೇ ಇವರಿಗೆ ಅಷ್ಟು ಶಕ್ತಿ ಬಂದು ವಿದ್ಯೋತಿತಾಶೇಷ ವೇದಾಂತ, ಎಲ್ಲ ಆ ವೇದ ವಾಂಗ್ಮಯ ಸೇವೆಯನ್ನು ಮಾಡಿದರ ಫಲ ಅನುಗ್ರಹ ಶಕ್ತಿ. ವೇದ ಮಂತ್ರಗಳ ಪಠನ, ಶಾಸ್ತ್ರಗಳ ಪಠನ, ಪ್ರವಚನ, ಅದರಿಂದ ಒಂದು ದಿವ್ಯವಾದ ಶಕ್ತಿ ಅವರಿಗೆ ಉಂಟಾಗಿದೆ. ಆ ಶಕ್ತಿಯ ಮಹಾತ್ಮೆಯನ್ನು ಜನರಿಗೆ ಇಲ್ಲಿವರೆಗೂ ಕೊಡ್ತಾ ಇದ್ದಾರೆ ನೋಡಿ. ಅವರು ಇದ್ದದ್ದು ಯಾವ ಕಾಲ, ನಾವಿರೋ ಕಾಲ ಈಗ, ಅಷ್ಟು ಚೆನ್ನಾಗಿ ಅಧ್ಯಯನ ಮಾಡಿ ಅನುಗ್ರಹ ಸಂಪಾದನೆ ಮಾಡಿದ್ದಾರೆ.
ಆ ದೇವರ ಅನುಗ್ರಹ, ಗುರುಗಳ ಅನುಗ್ರಹ ತನ್ಮೂಲಕ ಇಲ್ಲಿಯವರೆಗೂ ನಮಗೆ ವಿಶೇಷವಾಗಿ ರಾಯರು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಇಲ್ಲಿಯವರೆಗೆ ನಾವು ಅಸ್ತಂಗತ ಅಂತ ಶ್ಲೋಕ ಇದೆ. ಆಹಾ ಅಂತ ವಾಸ್ತವಿಕವಾಗಿ ನಮಗೆ ಕೇಳಿಸಲ್ಲ. ಆದರೆ ಎಷ್ಟೋ ಬಾರಿ ನಾವು ಹೆಸರನ್ನು ಹೇಳಬೇಕಾದ್ರೆ ಪೂರ್ತಿ ಹೆಸರನ್ನು ಹೇಳಲ್ಲ. ವೇದವ್ಯಾಸ ಅನ್ಬೇಕಾದ್ರೆ ವ್ಯಾಸ ಅಂತ ಇಷ್ಟೇ ಹೇಳ್ತೀವಿ. ಆ ಥರ ಆಹಾ ಅನ್ನೋದು ಬದಲು ಅ ಅಂತ ಹೇಳಿದ್ದಾರೆ. ನೆನಪಿಸ್ಕೊಳ್ಳಿ ಅಂತ ಅಂತ ಆಯಿತು ಹಿಂದಿನ ಶ್ಲೋಕದಲ್ಲಿ, ಇಲ್ಲಿ ಅ ಅಂತ ಹೇಳಿ ನೆನಪಿಸಿದ್ದಾರೆ. ಈ ರೀತಿ ನಾವು ಅಕ್ಷರ ಮಾಲಿಕಾ ಸ್ತೋತ್ರದಲ್ಲಿ ಇಲ್ಲಿಯವರೆಗೆ ನಾವು ಎಲ್ಲ ಸ್ವರಾಕ್ಷರಗಳ ಈ ಶ್ಲೋಕಗಳನ್ನು ನಾವು ಆಲಿಸಿದ್ವಿ. ಹಾಗೆ ಅದರ ಅರ್ಥಾನುಸಂಧಾನವನ್ನು ಮಾಡಿದ್ದೀವಿ. ಇಷ್ಟೆಲ್ಲ ಮಾಡಿಸಿದರ ಪುಣ್ಯ ಈ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರಿಗೆ ಖಂಡಿತ ಸಿಗತ್ತೆ. ಯಾಕೆಂದರೆ ಸ್ವರಾಕ್ಷರಗಳ ಪ್ರತಿಪಾದ್ಯ ಅಭಿಮಾನಿ ದೇವತೆಗಳು ಎಷ್ಟು ಜನ ಇದ್ದಾರೆ, ಅಂಥ ಅಭಿಮಾನಿ ದೇವತೆಗಳ ವಿಶೇಷ ಅನುಗ್ರಹ ಅವರಿಗೆ ಆಗತ್ತೆ. ಅಂಥ ಈ ಸಂಚಿಕೆಯ ಈ ಜ್ಞಾನ ಪ್ರಯೋಜಕತ್ವವನ್ನು ವಹಿಸಿದವರು ಶ್ರೀ ವೆಂಕಟೇಶ್ ಜವಳಿ ಮತ್ತು ಕುಟುಂಬ. ಇವರಿಗೆ ವಿಶೇಷವಾಗಿ ರಾಯರ ಅನುಗ್ರಹ ಆಗಲಿ. ರಾಯರ ಈ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಅವರು ಪಾರಾಯಣ ಮಾಡ್ತಾ ಮನೆಗಳಲ್ಲಿ ಬೇರೆಯವರಿಗೂ ಕೂಡ ಪಾರಾಯಣ ಮಾಡುವಂತೆ ಈ ರೀತಿಯ ಒಂದು ಜ್ಞಾನ ಕಾರ್ಯದ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ಈ ಅನುಗ್ರಹ ಸಂಪಾದನೆ, ರಾಯರ ಅನುಗ್ರಹ ಸಂಪಾದನೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಇದೇ ರೀತಿ ಜ್ಞಾನ ಪ್ರಯೋಜಕತ್ವವನ್ನು ವಹಿಸಿ ಸಕಲ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಇಂದಿನ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.